ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇದೆ, WHO ಅನ್ನೋದು. ಅದು ಆರೋಗ್ಯ ಅಂದರೆ ಏನು ಅಂತ ಈ ಥರ ತಿಳಿಸ್ಕೊಟ್ಟಿದೆ. ಅದು ಒಂದು ಸಂಪೂರ್ಣವಾದ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾದ ಸುಸ್ಥಿತಿ ಅಂತ. ಬೇರೆ ಕಾಯಿಲೆ ಇಲ್ಲ ಅಂದ್ಕೊಂಡ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಳಕ್ಕಾಗಲ್ಲ. ಕಾಯಿಲೆ ಇಲ್ಲದೆ ಇರೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಆಗೋಂಥ ಈ ಎಲ್ಲ ಆಯಾಮಗಳಲ್ಲೂ ನಾವು ಸುಸ್ಥಿತಿಯನ್ನು ನಾವು ಫಿಟ್ಟಾಗಿರಬೇಕು. ಅದಕ್ಕೆ WHO ಆರೋಗ್ಯ ಅಂತ ಹೇಳುತ್ತೆ. ಮತ್ತು ಇವತ್ತಿನ ಇನ್ನೊಂದು ಆ ಹೆಡ್ಡಿಂಗಲ್ಲಿ ಇದ್ದಿದ್ದು ಇನ್ನೊಂದು ವಿಷಯ ಮನಸ್ಸು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಬೇಕಾಗುತ್ತೆ. ಈಗ ಒಂದು ಪುಟ್ಟ ಮಗುಗೂ ನಿನ್ನ ಕೈಯಲ್ಲಿದೆ, ಕಾಲಿದೆ, ಮೂಗಲ್ಲಿದೆ, ಕಿವಿಯಲ್ಲಿದೆ ತೋರಿಸೋದು, ಅದು ಚೆನ್ನಾಗಿ ತೋರಿಸೋದು ನಾವೆಲ್ಲ ಚಪ್ಪಾಳೆ ತೊಟ್ಟು ಭಾಳ ಖುಷಿ ಪಡ್ತೀವಿ. ಆದರೆ ದೊಡ್ಡವರಾದ ನಮಗೇನೆ ನಮ್ಮ ಮನಸ್ಸು ಎಲ್ಲಿದೆ ಅಂತ ನಾವೇನಾದ್ರು ಒಂದು ಪ್ರಶ್ನೆ ಕೇಳ್ಕೊಂಡ್ರೆ ಭಾಳ ಡೌಟ್ಗಳು ಉದ್ಭವ ಆಗಿಬಿಡ್ತವೆ. ಸೊ ಈ ಮನಸ್ಸು ಅಂತಕ್ಕಂಥದ್ದು ಒಂದು ಅಮೂರ್ತ ಅಂದರೆ ಅದಕ್ಕೆ ಮೂರ್ತಿ ಇಲ್ಲ. ಮೂರ್ತಿ ಅಂದರೆ ಫಾರಮ್ ಅಂತ, ಅದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನೋದಿಲ್ಲ. ಇಟ್ಸ್ ಎ ಕಾನ್ಸೆಪ್ಟ್, ಇಟ್ಸ್ ಎ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನು ಮನಸ್ಸನ್ನ ರಚನೆ ಅಂದರೆ ಸ್ಟ್ರಕ್ಚರ್ಗಿಂತ ಅದು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಮನಸ್ಸನ್ನು ಹೆಚ್ಚು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೊ ಮನಸ್ಸಿನ ಕೆಲಸ ಕಾರ್ಯಗಳೇನು ಅಂತ ನಾವು ತಿಳ್ಕೊಳಕ್ಕೆ ಹೋದರೆ ಒಂದು ಅರಿವು, ಅಂದರೆ ನಾವೀಗ ಎಚ್ಚರವಾಗಿದ್ದೀವಿ, ನೀವೆಲ್ಲ ಕೂತ್ಕೊಂಡಿಲ್ಲಿ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ, ಎಚ್ಚರದ ಸ್ಥಿತಿ. ಮತ್ತು ನೆನಪು, ಈಗ ಇಲ್ಲಿಂದ ಹೋದ್ಮೇಲೆ ಕೆಲವ್ರಿಗೆ ಅದು ನಾನು ಏನು ಮಾತಾಡಿ ಸ್ವಲ್ಪನಾದ್ರು ನೆನಪಿರ್ಬೋದು, ಅದು ನೆನಪು ಸಹ ಒಂದು ಮನಸ್ಸಿನ ಒಂದು ಕಾರ್ಯ. ಮತ್ತು ವಿವೇಚನೆ ಅಂದರೆ ಜಡ್ಜ್ಮೆಂಟ್ ಅಂತ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಏನು ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ, ಅದಕ್ಕೆ ವಿವೇಚನೆ ಅಂತ ಕರಿತೀವಿ. ಮತ್ತು ಬುದ್ಧಿಶಕ್ತಿ, ಅದು ಇಂಟೆಲಿಜೆನ್ಸ್ ಅಂತ ಕರೀತಾರೆ, ಅದು ಸಹ ಮನಸ್ಸಿನ ಒಂದು ಕೆಲಸ. ಮತ್ತು ಇನ್ನು ಬೇರೆ ಕೆಲಸಗಳು ಏನೇನು ಯೋಚನೆಗಳು, ಈಗ ನೀವಿಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಭಾಷಣ ಮಾಡ್ತಾ ಇದ್ದೀನಿ, ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಏನೇನೋ ಯೋಚನೆಗಳು ಇವಾಗ ಬರ್ತಾ ಇದ್ದಾವೆ. ಇವನು ಯಾರು, ಇವನು ಎಲ್ಲಿಂದ ಬಂದ, ಇವನೇನು ಮಾತಾಡ್ತಾ ಇದ್ದಾನೆ, ಅಥವಾ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ. ಫುಲ್ ಏಕಾಗ್ರತೆ ಅನ್ನೋದು ಯಾರ ಕೆಲಸ ಸಾಧ್ಯ ಇರಲ್ಲ. ಸೊ ಯೋಚನೆಗಳು ಸಹ ಮನಸ್ಸಿನ ಒಂದು ಕೆಲಸ ಕಾರ್ಯ. ಇನ್ನೊಂದು ಭಾವನೆಗಳನ್ನು ನಾವು ಫೀಲಿಂಗ್ಸ್ ಅಂತೀವಿ, ಎಮೋಷನ್ಸ್ ಅಂತೀವಿ. ಈಗ ನಿಮಗೆ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಕೆಲವರಿಗೆ ಖುಷಿಯಾಗಿರ್ಬೋದು, ಕೆಲವರಿಗೆ ಬೋರ್ ಅನ್ನಿಸ್ತಾ ಇರ್ಬೋದು, ಕೆಲವರಿಗೆ ಒಂಥರ ಜೈಲ್ ಥರ ಇಟ್ಕೊಂಡಿರೋ ಥರ ಸಿಟ್ಟು ಬರ್ತಾ ಇರ್ಬೋದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಫೀಲಿಂಗ್ಸ್ ನಾವು ಅನುಭವಿಸ್ತೀವಿ. ಇದು ಸಹ ಮನಸ್ಸಿನ ಒಂದು ಕೆಲಸ. ಮತ್ತು ಸಂವೇದನೆ ಮತ್ತು ಗ್ರಹಿಕೆ ಅಂತೀವಿ, ಅಂದರೆ ಸೆನ್ಸೇಷನ್ ಮತ್ತು ಪರ್ಸೆಪ್ಷನ್ ಅಂತ. ಈಗ ನಾವು ಟೇಸ್ಟ್ ನೋಡ್ತೀವಿ, ವಾಸನೆ ನೋಡ್ತೀವಿ, ರುಚಿ ನೋಡ್ತೀವಿ, ಅದು ನಮ್ಮ ಪರ್ಸೆಪ್ಷನ್ ಸೆನ್ಸ್ ಆರ್ಗನ್ಸಿಂದ ಹೋಗಿ ಬ್ರೈನ್ಗೆ ಹೋಗಿ ನಾವು ಅದನ್ನು ಅರ್ಥ ಮಾಡ್ಕೊತೀವಿ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪರ್ಸೆಪ್ಷನ್ ಅಂತೀವಿ. ಬೋತ್ ಸೆನ್ಸೇಷನ್ ಮತ್ತು ಪರ್ಸೆಪ್ಷನ್ ಸಹ ಎರಡು ಮನಸ್ಸಿನ ಕಾರ್ಯಗಳು. ಮತ್ತು ನಮ್ಮ ವರ್ತನೆಗಳು, ನಾವು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ವರ್ತನೆಗಳನ್ನ ಬೇರೆ ಬೇರೆ ಜನಗಳ ಜೊತೆ ತೋರಿಸ್ತಾ ಇರ್ತೀವಿ. ನಾವು ಅದನ್ನು ಒಬ್ಬರಿಗೆ ನಾವು ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ನಾವು ಆಟ ಆಡಾಗಿರ್ಬೋದು, ಅಥವಾ ನಾವು ಓದೋ ಅಂತ ಆಗಿರ್ಬೋದು, ಬರೆಯೋ ಅಂತ ಆಗಿರ್ಬೋದು, ಏನು ಬೇರೆ ಬೇರೆ ವರ್ತನೆಗಳನ್ನ ಪ್ರತಿ ದಿವಸ ನಾವು ತೋರಿಸ್ತಾ ಇರ್ತೀವಿ. ಇದು ಸಹ ಮನಸ್ಸಿನ ಒಂದು ಕೆಲಸ ಕಾರ್ಯ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ನೀವೆಲ್ಲ ಸ್ವಲ್ಪ ಅನಾಟಮಿ ಓದ್ಕೊಂಡಿದ್ರೆ ಈ ಎಲ್ಲ ಕೆಲಸ ಕಾರ್ಯಗಳು, ಅಂದರೆ ಈ ಥಿಂಕಿಂಗು, ಫೀಲಿಂಗ್ಸು, ಸೆನ್ಸೇಷನ್ನು, ಪರ್ಸೆಪ್ಷನ್ನು, ಮೆಮೊರಿ, ಇವೆಲ್ಲ ಸಹ ಮೆದುಳಿನ ಬೇರೆ ಬೇರೆ ಜಾಗಗಳಲ್ಲಿ ಇವು ಕೇಂದ್ರೀಕೃತವಾಗಿರ್ತವೆ. ಸೊ ಅದನ್ನು ಕಡೆಗೆ ನಾವು ಏನು ಹೇಳ್ಬೋದು ಅಂದರೆ ಮನಸ್ಸು ಅಂತಕ್ಕಂಥದ್ದು ಮೆದುಳಿನಲ್ಲಿದೆ ಅಂತ ಇಲ್ಲಿ ತನಕ ಎಲ್ಲರೂ ಒಂದು ಅಂದ್ಕೊಂಡಿರೋಂಥ ಒಂದು ವಿಷಯ. ಕೆಲವರು ಭಾಳ ಕಾವ್ಯಮಯವಾಗಿ ಮನಸ್ಸು ಹೃದಯದಲ್ಲಿದೆ ಹಂಗೆಲ್ಲ ಹೇಳ್ತಾರೆ, ಅಂದರೆ ಲೆಫ್ಟ್ ವೆಂಟ್ರಿಕಲಲ್ಲೆಲ್ಲ ಇದೆ ಅಂತ. ಅದು ಬರೀ ಕಾವ್ಯಮಯವಾಗಿ ಮಾತಾಡೋದಕ್ಕಷ್ಟೇನೆ. ಬಟ್ ವೈಜ್ಞಾನಿಕವಾಗಿ ನೋಡಿದ್ರೆ ನಮ್ಮ ಮನಸ್ಸು ನಮ್ಮ ಮೆದುಳಿನಲ್ಲಿದೆ ಅಂತ ನಾವು ಹೇಳ್ಬೋದು. ಇನ್ನು ಡೈರೆಕ್ಟಾಗಿ ಇವತ್ತಿನ ಟಾಪಿಕ್ಕಿಗೆ ಬರೋದಾದರೆ, ಒಂದು ಇತರರ ಮೇಲೆ ಅತಿಯಾದ ಅವಲಂಬನೆ, ಡಿಪೆಂಡೆನ್ಸಿ ಅಂತ ಇರುತ್ತೆ. ಭಾಳ ಜನ ಇರ್ತಾರೆ, ಅವರಿಗೆ ಒಬ್ಬರೇ ಏನು ಮಾಡೋದು ಕಷ್ಟನೇ. ಯಾವಾಗಲೂ ಪಕ್ಕದಲ್ಲಿ ಒಬ್ಬರು ಇರಬೇಕು, ಈ ಕಡೆ ಒಬ್ಬರು ಇಟ್ಕೊಂಡಿರ್ಬೇಕು, ಈ ಕಡೆ ಒಬ್ಬರು ಇಟ್ಕೊಂಡಿರ್ಬೇಕು. ಜೀವನ ನಡೆಸೋದಕ್ಕೆ ಯಾವಾಗಲೂ ಜೊತೆಗೆ ಒಬ್ಬರು ಇರಲೇಬೇಕಾಗುತ್ತೆ. ಈ ಅತಿಯಾದ ಅವಲಂಬನೆ ಮಾಡ್ಕೊಂಡಾಗ ಯಾರಾದರೂ ಒಬ್ಬರು ಇದ್ದರೆ ಚೆನ್ನಾಗಿ, ಬಟ್ ಯಾವಾಗಲೂ ಇರ್ತಾರೆ ಅಂತ ಏನು ಗ್ಯಾರಂಟಿ? ಇರುವವರು ನಾಳೆ ಹೋಗ್ಬೋದು, ಮತ್ತು ಇನ್ನೊಬ್ಬರು ಸಿಗ್ದಲ್ಲೇ ಇರ್ಬೋದು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಸಹ ನಾವು ನಮ್ಮ ಜೀವನ ನಡೆಸಬೇಕಾದ್ರೆ ಇನ್ನೊಬ್ಬರ ಮೇಲೆ ತುಂಬ ಡಿಪೆಂಡ್ ಆಗಿರ್ಬಾರ್ದು. ಯಾಕಂದರೆ ಡಿಪೆಂಡ್ ಆಗಿದ್ದಾಗ ಅವ್ರು ಇಲ್ಲ ಅಂದರೆ ಭಾಳ ನಮ್ಮ ಮನಸ್ಸೊಳಗಡೆ ದುಃಖ, ಭಯ, ಬೇಜಾರು, ಆತಂಕ, ಸಿಟ್ಟು ಎಲ್ಲ ಬರೋಕ್ಕೆ ಶುರುವಾಗ್ತದೆ. ಆದ್ದರಿಂದ ನಾವು ಮನುಷ್ಯ ಸಂಘಜೀವಿ, ನಾವು ಸಮಾಜದಲ್ಲೇ ಬಾಳಬೇಕು, ಬೇರೆಯವ್ರ ಜೊತೆನೂ ಸಂಬಂಧಗಳು ಇಟ್ಕೊಂಡಿರಬೇಕು. ಸಂಬಂಧಗಳು ಹೇಗಿರಬೇಕು ಅಂದರೆ ಬಸವಣ್ಣವರು ಹೇಳಿದ್ದಾರೆ,
ತಾವರೆ ಎಲೆ ಮೇಲೆ ಒಂದು ನೀರು ಹನಿ ಹೇಗಿರುತ್ತೋ ಆ ಥರ ಇರಬೇಕು ಅಂತ ಇರಬೇಕು, ಇದ್ದು ಇಲ್ಲದಂತೆ ಇರಬೇಕು. ತಾವರೆ ಹನಿ ಮೇಲೆ ನೀರು ಇರುತ್ತೆ, ಅದಿದೆ, ಬಟ್ ಅದು ನೀವು ಅಲ್ಲಾಡಿಸಿ ಅದು ನೀರು ಆ ಹನಿ ಆ ಕಡೆಯಿಂದ ಈ ಕಡೆ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಸೊ ಆ ಥರ ನಾವು ಸಂಬಂಧಗಳನ್ನ ಇಟ್ಕೊಂಡ್ರೆ ನಮಗೂ ಅಷ್ಟು ಬೇಜಾರಾಗಲ್ಲ, ಮತ್ತು ಬೇರೆಯವ್ರಿಗೂ. ಇನ್ನೊಂದು ಈ ಥರ ಸಂಬಂಧಗಳಲ್ಲಿ ಇನ್ನೊಂದು, ನಮ್ಮ ಫ್ರೆಂಡ್ಗೆ ಅದು ಕುತ್ತಿಗೆಗೆ ಬರೋ ಥರ ನಾವು ಆ ಲೆವೆಲ್ಗೂ ತೊಗೊಂಡೋಗ್ಬೇಕು. ಅವ್ನಿಗೆ ಅತಿಯಾದ ಹಿಂಸೆ. ನಿಮಗೇನೋ ಆ ಫ್ರೆಂಡ್ಶಿಪ್ ಅವ್ನು ಯಾವಾಗಲೂ ಇರಬೇಕು, ಜೊತೆಗಿರಬೇಕು ಅಂತ ಅನಿಸುತ್ತೆ, ಬಟ್ ಆ ಫ್ರೆಂಡಿಗೆ ಅದು ಉಸಿರು ಕಟ್ಸೋವಂಥ ಒಂದು ಪ್ರೀತಿ ಅಥವಾ ಸಂಬಂಧ ಆಗದೇ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಮತ್ತು ಅತಿಯಾದ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಅಂತ, ಇದು ಹೀಗೆ ಆಗುತ್ತೆ ಅಂತ ನಾವು ಮುಂಚೆನೇ ಅಂದ್ಕೊಂಡ್ಬಿಡೋದು. ಆ ಥರ ಅಂದ್ಕೊಂಡಾಗ ಅದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟು ಹೀಗೆ ಆಗುತ್ತೆ ಅಂತ ನಾವು ಬಲವಾಗಿ ನಂಬ್ಕೊಂಡ್ಬಿಟ್ಟು ಅದು ನಾವು ಅಂದ್ಕೊಂಡ ಥರ ಆಗದೇ ಇಲ್ಲ ಅಂದರೆ ಮತ್ತು ಮನಸ್ಸಿಗೆ ಬಹಳ ಅಶಾಂತಿ, ಕಿರಿಕಿರಿ, ಸಿಟ್ಟು, ಕೋಪ ಎಲ್ಲ ಬರುತ್ತೆ. ಇನ್ನು ಕೆಲವರು ಇರ್ತಾರೆ, ಅವರು ಯಾವಾಗಲೂ ನೆಗೆಟಿವ್ ಆಗುತ್ತೆ ಅಂತ ಅಂದ್ಕೊಂಡು ಬರೀ ನೆಗೆಟಿವ್ನೇ ಯೋಚನೆ ಮಾಡ್ತಾರೆ. ಅದು ಸಹ ಒಳ್ಳೆಯದಲ್ಲ. ತುಂಬ ಒಳ್ಳೆಯದೇ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ತುಂಬ ಯಾವಾಗಲೂ ಕೆಟ್ಟದ್ದಾಗತ್ತೆ ಅಂದ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಮುಂದೆ ಬರುತ್ತೆ, ನಾನು ಭರವಸೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ನಿರೀಕ್ಷೆಗಳು ಅಂದರೆ ಮುಂಚೆ ನಾವು ಬಲವಾಗಿ ಅಂದ್ಕೊಂಡ್ಬಿಡೋದು ಹೀಗೆ ಆಗುತ್ತೆ ಅಂತ, ಮತ್ತು ಅದಕ್ಕೆ ತಕ್ಕಂಗೆ ನಮ್ಮ ಮನಸ್ಸನ್ನ ತೊಡಗಿಸ್ಕೊಂಡ್ಬಿಡೋದು. ಅಂದರೆ ಚೆನ್ನಾಗಾಗುತ್ತೆ ಅಂದ್ಕೊಂಡು ಈಗಲೇ ಖುಷಿಯಾಗಿ ಇದ್ಬಿಡೋದು, ಅಥವಾ ಕೆಟ್ಟದ್ದಾಗತ್ತೆ ಅಂದ್ಕೊಂಡು ನಾವು ಈಗಲೇ ಬೇಜಾರಲ್ಲಿ ದುಃಖದಲ್ಲಿ ಇದ್ಬಿಡೋದು. ಎರಡೂ ಸಹ ಭಾಳ ಪ್ರಾಬ್ಲಮ್ಯಾಟಿಕ್ ವಿಷಯಗಳು. ಸೊ ನಾವು ಬೇರೆಯವ್ರ ಮೇಲೆ ಮತ್ತು ಜೀವನದಲ್ಲಿ ನಡೆಯೋಂಥ ಸಂಗತಿ ಮೇಲೆ ನಿರೀಕ್ಷೆಗಳನ್ನ ಕಡಿಮೆ ಇಟ್ಕೊಂಡ್ರೆ ನಾವು ಮನಸ್ಸನ್ನ ಸಮಾನದ ಸ್ಥಿತಿನಲ್ಲಿ ಇಟ್ಕೊಂಡಿರ್ಬೋದು. ತಪ್ಪು ಮಾಡದೇ ಇರೋಂಥವ್ರು ಈ ಜೀವನದಲ್ಲಿ ಯಾರೂ ಇಲ್ಲ, ನನ್ನೂ ಸೇರಿಸ್ಕೊಂಡು. ನಾವೆಲ್ಲರೂ ತಪ್ಪು ಮಾಡ್ತಾ ಇರ್ತೀವಿ. ಆದರೆ ಒಬ್ಬ ಜಾಣ ವ್ಯಕ್ತಿ ಏನು ಅಂದರೆ ಆದ ತಪ್ಪಿನಿಂದ ಪಾಠ ಕಲಿತು ಮುಂದೆ ಹೋಗೋದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಬಟ್ ಕೆಲವರು ಭೂತಕಾಲದಲ್ಲೇ ಜೀವಿಸ್ತಾ ಇರ್ತಾರೆ. ಭೂತಕಾಲ ಅಂದರೆ ನೆನ್ನೆ, ಎಸ್ಟರ್ಡೇನಲ್ಲೇ ಜೀವನ. ನೆನ್ನೆ ಹಂಗಾಯಿತು, ನೆನ್ನೆ ಹಿಂಗಾಯಿತು, ಆ ಥರ ಆಗಬಾರ್ದಾಗಿತ್ತು. ಬರೀ ಅದರೊಳಗಡೆನೇ ರೌಂಡ್ ಹೊಡೆದು ಮನೆಗೆ ಸುಸ್ತು ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ನೆನ್ನೆನಲ್ಲಿ ನಾವು ಜೀವಿಸೋಕ್ಕಾಗಲ್ಲ. ನೆನ್ನೆಗೆ ಕುವೆಂಪು ಅವ್ರು ಹೇಳಿದ್ದಾರೆ, ನೆನ್ನೆಗೆ ಇಂದಿಗೆ ಇರಲಿ ನಾಳೆಯೂ ನಾಳೆಗೆ ಅಂತ, ದೋಣಿಸಾಗಲಿ ದೂರ ತೀರದ ಹಾಡನ್ನಲ್ಲಿ. ಸೊ ಹಾಗೆ ನಾವೆಲ್ಲರೂ ತಪ್ಪು ಮಾಡ್ತೀವಿ. ಮಾಡೋರ ತಪ್ಪಿಂದ ಪಾಠ ಕಲಿತು ನಾವು ಮುಂದೆ ನಡಿಬೇಕಾಗುತ್ತೆ. ಸೊ ಆದ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಂಡು ನಾಳೆಗೆ ನಾನು ತಯಾರಾಗಿದ್ದೀನಿ, ನಾಳೆ ನಾನು ಹೊಸ ರೀತಿಯಲ್ಲಿ ನೋಡ್ತೀನಿ, ಅದನ್ನು ಮಾಡಿದ ತಪ್ಪನ್ನೇ ಮತ್ತೆ ನಾನು ರಿಪೀಟ್ ಮಾಡಲ್ಲ, ಆ ತಪ್ಪಿನಿಂದ ಪಾಠ ಕಲ್ತಿದ್ದೀನಿ ಅಂತ ಅಂದ್ಕೊಂಡಾಗ ನಾವು ಮಾನಸಿಕವಾಗಿ ಸದೃಢವಾಗಿ ಇರಲು ಸಾಧ್ಯ. ಇದು ಇನ್ನೊಂದು, ನಾವು ದಿವಸ ಬೆಳಗಿನ ಸಾಯಂಕಾಲಕ್ಕೆ ಬರೀ ಇದನ್ನೇ ಮಾಡೋದು, ಕಂಪ್ಯಾರಿಸನ್, ಹೋಲಿಕೆ. ಅವ್ರ ಹತ್ರ ಅದಿದೆ, ಇವ್ರ ಹತ್ರ ಇದಿದೆ, ಇದು ನನ್ನ ಹತ್ರ ಇಲ್ಲ. ಸೊ ಆದ್ದರಿಂದ ನಾನು ಭಾಳ ಲೋ ಲೆವೆಲ್ನಲ್ಲಿ ಇದ್ದೀನಿ ಅಂತ ನಾವು ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತ ಕೋಟ್ಯಾಂತರ ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ ಅಂದರೆ ಪ್ರತಿಯೊಬ್ಬರೂ ಅನನ್ಯ, ಅಂದರೆ ಯುನೀಕ್ ಅಂತ. ಈಗ ನಾನಿರೋ ಥರ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯೋಚನೆ ಮಾಡೋ ರೀತಿ, ನಾನು ಭಾವನೆಗಳನ್ನ ವ್ಯಕ್ತಪಡಿಸೋ ರೀತಿ, ನಾನು ನೆನಪಿಟ್ಕೊಳ್ಳೋ ರೀತಿ ಎಲ್ಲದೂ ಬೇರೆ 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 ಬೇರೆ. ಹಾಗಿದ್ದಾಗ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಸಾಧ್ಯನೇ ಇಲ್ಲ. ಮತ್ತು ಯಾರಿಗೆ ಕಂಪೇರ್ ಮಾಡ್ಕೋಬೇಕು? ನನಗೆ ನಾನೇ ಕಂಪೇರ್ ಮಾಡ್ಕೋಬೇಕಾಗತ್ತೆ. ನಾನು ನೆನ್ನೆ ಹೇಗಿದ್ದೆ, ಇವತ್ತು ಹೇಗಿದ್ದೀನಿ, ನಾನು ನಾಳೆ ಹೇಗಿರಬೇಕು ಅಂತ ನನಗೆ ನಾನೇ ಕಂಪೇರ್ ಮಾಡಿಕೊಂಡ್ರೆ ಮತ್ತು ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದು ಬಿಟ್ಬಿಟ್ಟು ನಮ್ಮನ್ನು ಬೇರೆಯವ್ರು ಹೋಲಿಕೆ ಮಾಡ್ಕೊಂಡು ಅವ್ರ ಹತ್ರ ಅಷ್ಟು ದೊಡ್ಡ ಕಾರ್ ಇದೆ, ಇಷ್ಟು ದೊಡ್ಡ ಮನೆ ಇದೆ, ಅವ್ರ ಹತ್ರ ಅಷ್ಟು ಒಡವೆ ಇದೆ, ಇವ್ರ ಹತ್ರ ಇಷ್ಟು ಥರದ ಸೀರೆ ಇದೆ, ಅವ್ರು ಅಲ್ಲಿಗೆ ಟೂರ್ ಹೋಗಿದ್ದಂತೆ ನಾನೆಲ್ಲೂ ಹೋಗಿಲ್ಲ, ಆ ಥರ ಮಾಡ್ತಾಯಿದ್ರೆ ಮತ್ತೆ ನಾವು ಅಶಾಂತಿ ಅನ್ನೋದನ್ನೇ ಬಲ್ತಾ ಇರಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಇಸ್ ದಿ ಎಸೆನ್ಸ್ ಆಫ್ ಲೈಫ್. ಅಂದರೆ ಪ್ರತಿ ಹೆಜ್ಜೆಗೂ ನಾವು ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಮಗೆ ಕಿರಿಕಿರಿ, ಸಿಟ್ಟು, ಕೋಪ ಅವೆಲ್ಲ ತಪ್ಪಿದ್ನಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕಿಂತ ಫಸ್ಟ್ ಸ್ಟೆಪ್ ಏನು ಅಂದರೆ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ, ನಮ್ಮನ್ನು ಅವನ ಪರಿಸ್ಥಿತಿನಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅವ್ನು ಯಾಕೆ ಆ ಥರ ವರ್ತನೆ ಮಾಡ್ದ ಅಂತ. ಸೊ ಅವನನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಅವನ ಜೊತೆ ಅಡ್ಜಸ್ಟ್ ಆಗೋದು ಸುಲಭ. ಅದಕ್ಕೆ ಈಗ ಬೇರೆಯವ್ರ ಜಾಗದಲ್ಲಿ ನಮ್ಮನ್ನು ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಂಪತಿ ಅಂತೀವಿ, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅನುಭೂತಿ ಅಂತಾರೆ, ಅನುಭೂತಿ ಶಕ್ತಿ ಅಂತಾರೆ. ಸೊ ಇದನ್ನು ನಾವು ಸ್ವಲ್ಪ ರೂಢಿ ಮಾಡ್ಕೋಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಯಾಕೆ ಈ ಥರ ವರ್ತಿಸ್ತಾ ಇದ್ದಾನೆ ಅಂತ ಅವನ ಜಾಗದಲ್ಲಿ ನಾವು ಇಟ್ಕೊಂಡು ನೋಡಿದಾಗ ಅವನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅವನ ಜೊತೆ ಅಡ್ಜಸ್ಟ್ ಆಗೋದು ಸುಲಭ ಆಗುತ್ತೆ. ಯಾರು ಅಡ್ಜಸ್ಟ್ ಆಗಲ್ವೋ ಅವ್ರಿಗೆ ಮತ್ತೆ ಅಶಾಂತಿ ಇಡೀ ಜೀವನ ಪರ್ಯಂತ ತಪ್ಪಿದ್ದಲ್ಲ.
ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ಸಹ ನಾನು ಯಾವಾಗಲೇ ಹೇಳಿದೆ, ಯೋಚನೆ ಮಾಡುವಂಥದ್ದು ನಮ್ಮ ಮನಸ್ಸಿನ ಒಂದು ಕಾರ್ಯ ಅಂತ. ಯೋಚನೆಗಳಲ್ಲಿ ಸಕಾರಾತ್ಮಕವಾದ ಯೋಚನೆಗಳಿರ್ತವೆ, ನಕಾರಾತ್ಮಕವಾದ ಯೋಚನೆಗಳಿರ್ತವೆ. ಪಾಸಿಟಿವ್ ಥಿಂಕಿಂಗ್ ಇರುತ್ತೆ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಕೆಲವ್ರದ್ದು ಮೈಂಡ್ ಯಾವಾಗಲೂ ಬರೀ ನೆಗೆಟಿವ್ ಥಿಂಕಿಂಗ್ ಕಡೆನೇ ಜಾಸ್ತಿ ಓಡ್ತಾ ಇರುತ್ತೆ. ನನಗೆಲ್ಲ ಆಗಲ್ಲ, ಇದು ಆಗಲ್ಲ, ಮಾಡೋದು ಏನು ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ, ಯಾಕೆ ಮಾಡಬೇಕು ಅಂತ ಆರಂಭನೇ ಮಾಡಲ್ಲ ಅವರು. ಸೊ ಆದ್ದರಿಂದ ಸಾಧ್ಯವಾದಷ್ಟು ನಾವು ನಮ್ಮ ಮನಸ್ಸಿನಲ್ಲಿ ಈ ನೆಗೆಟಿವ್ ಯೋಚನೆಗಳನ್ನ ಹೊರಹಾಕಿ ಅದ್ರ ಜಾಗಕ್ಕೆ ನಾವು ಪಾಸಿಟಿವ್ ಯೋಚನೆಗಳನ್ನ ತಂದಿಟ್ಕೊಂಡು, ದೇವರು ನಮಗೆ ಬೇರೆಯವರಿಗೆ ಎಷ್ಟೆಷ್ಟು ಶಕ್ತಿ ಕೊಟ್ಟಿರ್ತಾನೆ, ನಮ್ಮ ಶಕ್ತಿನ ನಾವು ನಂಬಿಕೆ ಇಟ್ಕೋಬೇಕು. ನನ್ನ ಕೈಲಿ ಇದಾಗುತ್ತೆ, ನಾನು ಮಾಡ್ತೀನಿ, ಮಾಡಿದ್ರೆ ಇದು ಸಫಲ ಆಗುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಪಾಸಿಟಿವ್ ಥಿಂಕಿಂಗಿಂದ ಮುಂದುವರೆದ್ರೆ ಮತ್ತು ನಮಗೆ ಒಳ್ಳೆ ಚೆನ್ನಾಗಿರೋಂಥ ರಿಸಲ್ಟು ಸಿಗುತ್ತೆ. ಇಲ್ಲಿ ಎರಡು ವಿಷಯಗಳಿವೆ, ಒಂದು ಚಿಂತೆ ಮತ್ತು ಇನ್ನೊಂದು ಚಿಂತನೆ ಅಂತ. ಚಿಂತೆ ಅಂದರೆ ವರಿಯಿಂಗ್, ಹಿಂಗಾಗೋಗ್ಬಿಟ್ಟಿದೆಯಲ್ಲ, ಬರೀ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು. ಚಿಂತನೆ ಅಂದರೆ ಸರಿ ಆಗೋಗ್ಬಿಟ್ಟಿದೆ, ಇದನ್ನು ಸರಿ ಮಾಡೋದಕ್ಕೆ ನಾನು ಏನು ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಚಿಂತನೆ. ಎರಡಕ್ಕೂ ವ್ಯತ್ಯಾಸಗಳು ನಾನು ಸ್ವಲ್ಪ ಹೇಳಿದ್ದೀನಿ. ಚಿಂತೆಯಿಂದ ಸಮಸ್ಯೆ ನಿವಾರಣೆ ಆಗೋದಿಲ್ಲ, ಇಟ್ ಈಸ್ ಯೂಸ್ಲೆಸ್. ಚಿಂತೆ ಮಾಡಿ 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 ನಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲ ಸುಸ್ತಾಗಿ ನಾವು ಕೂತ್ಕೊಂಡ್ಬಿಡ್ತೀವಿ. ಅದು ನಾವು ಚಿಂತನೆ ಮಾಡಿದಾಗ, ಪ್ರಾಬ್ಲಮ್ ಸಾಲ್ವಿಂಗ್ ಕಡೆ ಮನಸ್ಸು ಹೊರಟಾಗ ಇಟ್ ಈಸ್ ಯೂಸ್ಫುಲ್. ಮತ್ತು ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಿವಾರಿಸೋದು ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೋದು. ಸೊ ಬರೀ ಚಿಂತೆ ಮಾಡ್ತಾ ಇದ್ದರೆ ನಾವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಬರೀ ಚಿಂತನೆಯಲ್ಲೇ ಮುಳುಗಿಬಿಟ್ಟಿರ್ತೀವಿ, ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಚಿಂತನೆ ಮಾಡಿದ್ರೆ ನಾವು ಆ್ಯಕ್ಷನ್ನು ತೊಗೋಬಹುದು. ಮತ್ತು ಬರೀ ಚಿಂತೆ ಮಾಡೋದ್ರಿಂದ ದಣ ಆಗುತ್ತೆ. ಆದರೆ ಚಿಂತನೆ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆದರೆ ನಮಗೆ ಹೊಸ ಚೈತನ್ಯ ಬರುತ್ತೆ. ಓಹೋ, ನನಗೆ ಈ ಥರ ಪ್ರಾಬ್ಲಮ್ ಬಂದಿತ್ತು, ನಾನು ಅದಕ್ಕೆ ದಾರಿ ಹುಡುಕಿ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಅಂದಾಗ ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನಮಗೆ ಹೊಸ ಚೈತನ್ಯ ಬರುತ್ತೆ. ಬರೀ ಚಿಂತೆ ಮಾಡೋದ್ರಿಂದ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಇರ್ತವೆ. ಅಂದರೆ ಸುಮ್ಮನೆ ಮೈಕೆ ನೋವು, ಬೆನ್ನು ನೋವು, ಕಾಲು ನೋವು, ಎದೆ ಡಬ ಡಬ ಅಂತ ಸುಮ್ಮನೆ ಪಡ್ಕೊಳ್ಳೋದು, ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ, ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ, ಈ ಥರ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ನಾವು ಬರೀ ಚಿಂತೆ ಮಾಡೋದ್ರಿಂದ ಜಾಸ್ತಿ ಬರ್ತವೆ. ಆದರೆ ಚಿಂತನೆ ಮಾಡೋದ್ರಿಂದ ಪ್ರಪಂಚ ನಾವು ಹೆಚ್ಚು ಜಾಸ್ತಿ ಅರ್ಥ ಮಾಡಿಕೊಂಡು ನಮ್ಮ ದೃಷ್ಟಿಕೋನ ವಿಶಾಲ ಆಗುತ್ತೆ. ವರ್ಲ್ಡ್ ವ್ಯೂ ಅಂತ ಇರುತ್ತೆ. ವರ್ಲ್ಡ್ ವ್ಯೂ ಅನ್ನೋದು ದೊಡ್ಡದಾಗುತ್ತೆ ಮತ್ತು ನಮ್ಮ ವ್ಯಕ್ತಿತ್ವ ಜಾಸ್ತಿ ಬೆಳೆಯುತ್ತೆ. ಸೊ ಅದು ನಾವು ಯಾವಾಗಲೂ ಚಿಂತೆ ಮಾಡೋದಕ್ಕಿಂತ ಚಿಂತನೆ ಕಡೆ ನಮ್ಮ ಮನಸ್ಸನ್ನು ಹರಿಸ್ಬೇಕಾಗುತ್ತೆ. ಕಾನ್ಫಿಡೆನ್ಸ್ ಅನ್ನೋದು ಬೇಕಾಗುತ್ತೆ, ಯಾವಾಗಲೂ ಬೇಕು ನಮಗೆ. ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಮಗೆ ಹೆಜ್ಜೆ ಎತ್ತಿ ಮುಂದೆ ಇಡೋದು ಸಹ ಕಷ್ಟ ಆಗಬೇಕಾಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ನಮ್ಮಲ್ಲಿ ನಂಬಿಕೆ ಇದ್ದಾಗ ನಾವು ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ನಮಗೆ ಬೇಕಾಗಿರೋಂಥ ರಿಸಲ್ಟ್ಸು ಸಿಗ್ತವೆ. ನಾವು ಜೀವನದಲ್ಲಿ ಬೇರೆಯವ್ರಿಗೆ ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಈ ಚಿತ್ರ ಇದಕ್ಕೆ ಇಂಗ್ಲೀಷಲ್ಲಿ ಬೂಮರಾಂಗ್ ಅಂತಾರೆ. ಅಂದರೆ ಆ ಬೂಮರಾಂಗ್ ಅನ್ನೋದು ಒಂಥರ ಒಂದು ಸ್ಟ್ರಕ್ಚರ್ ಅದು. ಅದನ್ನು ನಾವು ಹೀಗೆ ಎಸೆದ್ರೆ ಮತ್ತು ಅದು ನಮಗೆ ಅದು ವಾಪಸ್ ಬರುತ್ತೆ, ತಿರುಗು ಬಾಣ ಅಂತಾರೆ. ಸೊ ನಾವು ಇತರರಿಗೆ ಪ್ರೀತಿ ಸಂತೋಷ ಕೊಟ್ಟರೆ ಅದು ನಮಗೆ ಇವತ್ತಲ್ಲ ನಾಳೆ ಅವ್ರ ಮೂಲಕ ಅಲ್ಲದೇ ಇದ್ದರೂ ಬೇರೆ ಯಾರ್ದಾರ ಮೂಲಕನಾದ್ರು ನಮಗೆ ಬರುತ್ತೆ. ನಾವು ಬರೀ ದ್ವೇಷ, ಹಿಂಸೆ, ಅಸೂಯೆ ಅದರಲ್ಲೇ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದರೆ ಮತ್ತು ಅದೇ ನಮಗೆ ವಾಪಸ್ ಬರುತ್ತೆ. ಸೊ ನಮಗೆ ಏನು ಬೇಕು ಅನ್ನೋದನ್ನು ನಾವು ಬೇರೆಯವರಿಗೆ ಕೊಟ್ಟರೆ ಅದು ಯಾವುದಾರ ಒಂದು ಕಾಲದಲ್ಲಿ ಯಾರ್ದಾರ ಮೂಲಕ ನಮ್ಗೆ ಅದು ವಾಪಸ್ ಬರುತ್ತೆ. ಅದು ಆ ಕ್ಷಣಕ್ಕೆ ಬರದೇ ಇರ್ಬೋದು, ಯಾವ ಥರ ಒಂದು ದಿವಸ ಬರುತ್ತೆ. ಸೊ ಆದ್ದರಿಂದ ನಾವು ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದು ಬಹಳ ನಾವು ಖುಷಿಯಾಗಿ ಇಡಬೇಕು ಅಂದರೆ ನಾವು ಇತರನ ಖುಷಿಯಾಗಿ ಇಡಬೇಕು. ನಾನು ಯಾಕೆ ಅದು ನನ್ನ ಜವಾಬ್ದಾರಿಯಲ್ಲಿ ನಾನು ಯಾಕೆ ಇಡಬೇಕು, ಅದು ಅವನ ಜೀವನ ಇಟ್ಕೊಳ್ಳಿ ಬಿಡು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಇತರರಿಗೆ ಸಹಾಯ ಮಾಡೋದು, ಖುಷಿಯಾಗಿ ಇಡಬೇಕು. ಅದು ನಮಗೆ ಯಾವತ್ತೂ ಒಂದು ದಿವಸ ವಾಪಸ್ಸು ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ನಾವೇನೇನೋ ಕೆಲಸ ಮಾಡ್ತೀವಿ, ಅದರಿಂದ ಏನೇನೋ ರಿಸಲ್ಟ್ಸ್ ಬರ್ತವೆ. ಒಳ್ಳೆ ರಿಸಲ್ಟ್ ಬಂತಾಗ ಅದನ್ನು ನಾವೇ ಹೊತ್ಕೊಂಡ್ಬಿಟ್ಟು ಓಹೋ ನಾನೇ ಮಾಡಿದ್ದು, ಇದರಿಂದ ನಂದೇ ಆಯಿತು ಅಂತ ಭಾಳ ಖುಷಿಯಾಗಿರ್ತೀವಿ. ಸಪೋಸ್ ನಾನೇನೋ ಕೆಲಸ ಮಾಡ್ತೀನಿ, ಮಾಡಿದ್ಮೇಲೆ ರಿಸಲ್ಟ್ ಚೆನ್ನಾಗಿರೋದಿಲ್ಲ, ಅದನ್ನು ನಾವು ಬಹಳಷ್ಟು ಜನ ಒಪ್ಕೊಳ್ಳಲ್ಲ. ಅದನ್ನು ಬೇರೆಯವ್ರ ತಲೆ ಮೇಲೆ ಹೊರಿಸ್ಬಿಡ್ತೀವಿ, ಬೇರೆಯವ್ರ ತಲೆ ಮೇಲೆ ಹಾಕ್ಬಿಡ್ತೀವಿ. ಇದು ನನ್ನಿಂದ ಅಲ್ಲ, ಇದು ಇವರಿಂದ ನನ್ನ ಸುತ್ತಮುತ್ತ ಇವರಿಂದ ಆಗಿದ್ದು. ಎಲ್ಲಿ ತನಕ ನಾವು ನಮ್ಮ ಕ್ರಿಯೆಗಳಿಗೆ ಅಂದರೆ ಆ್ಯಕ್ಷನ್ಗಳಿಗೆ ಆಗೋಂಥ ಕಾನ್ಸಿಕ್ವೆನ್ಸಸ್ನ ನಾವು ಒಪ್ಕೊಳ್ಳಲ್ವೋ ಅಲ್ಲಿ ತನಕ ನಮಗೆ ಮನಸ್ಸಿಗೆ ಸಮಾಧಾನ ಬರಲ್ಲ ಮತ್ತು ನಾವು ವ್ಯಕ್ತಿತ್ವವನ್ನು ಬೆಳೆಯಲ್ಲ. ಯಾಕೆಂದರೆ ಇದು ಇಂಪಾರ್ಟೆಂಟ್. ಯಾಕೆ ಅಂದರೆ ನನ್ನನ್ನು ವೃದ್ಧಿ ಮಾಡ್ಕೋಬೇಕು ಅಂದರೆ ನನ್ನಿಂದ ಏನು ತಪ್ಪಾಗಿದೆ ಅಂತ ತಿಳ್ಕೊಂಡಷ್ಟೇ ನಾನು ಅದನ್ನು ಸರಿಪಡ್ಕೊಳ್ಳೋಕ್ಕೆ ಸಾಧ್ಯ. ನನ್ನದು ಏನು ತಪ್ಪೇ ಆಗಿಲ್ಲ ಅನ್ನೋ ಥರನೇ ಜೀವನ ನಡೆಸ್ತಾ ಇದ್ದರೆ ಮತ್ತು ನಾನು ಹೇಗೆ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಯಾವಾಗಲೂ ನಾನು ಏನೇ ಮಾಡಿದ್ರು ಅದರಿಂದ ಏನೇ ರಿಸಲ್ಟ್ ಬಂದ್ರೂ ಅದಕ್ಕೆ ನನ್ನದೇ ಜವಾಬ್ದಾರಿ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಲಿ ಎರಡೂ ನಾನು ಒಪ್ಕೊಂಡಾಗಲೇ ನಾವು ಮುನ್ನಡೆಯೋದಕ್ಕೆ
ಸಾಧ್ಯ. ಇನ್ನೊಂದು ವರ್ಡ್ ಇದೆ, ಎಮೋಷ್ನಲ್ ಕೋಶಿಯಂಟ್ ಅಂತ ಇದೆ. ಈಗ ಇಂಟೆಲಿಜೆನ್ಸ್ ಕೋಶಿಯಂಟ್ ಅನ್ನೋದು ನಮ್ಮ ಥಿಂಕಿಂಗ್, ನಮ್ಮ ಯೋಚನೆಗಳು ಮತ್ತು ನಮ್ಮ ಬಿಹೇವಿಯರ್ ಮೇಲೆ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ IQ ಅಸೆಸ್ಮೆಂಟ್ ಮಾಡ್ತೀವಿ, ಅದು ಒಂಥರದ್ದಾಯಿತು. ಇನ್ನೊಂದು ಎಮೋಷ್ನಲ್ ಕೋಶಿಯಂಟ್ ಎಂದು ಭಾವನೆಗಳ ಬುದ್ಧಿಮಟ್ಟ ಅಂತ. ಭಾವನೆಗಳಂದರೆ ಆಗಲೇ ನಾನು ಹೇಳಿದೆ, ಭಾವನೆಗಳಂದರೆ ಫೀಲಿಂಗ್ಸ್ ಅಂದರೆ ನಮ್ಮ ಮನಸ್ಸಿನ ಅದು ಒಂದು ಕ್ರಿಯೆ. ಸೊ ಇದರಲ್ಲಿ ಒಂದು ಎಮೋಷ್ನಲ್ ಅವೇರ್ನೆಸ್ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡಿದೆ ಅಂತ ನಾವು ಫಸ್ಟು ಅದನ್ನು ತಿಳ್ಕೊಬೇಕಾಗತ್ತೆ. ನನಗಿವಾಗ ಸಿಟ್ಟು ಬಂದಿದೆಯಾ, ನನಗಿವಾಗ ಬೇಜಾರಾಗಿದೆಯಾ, ನನಗಿವಾಗ ದುಃಖ ಆಗಿದೆಯಾ, ಅದ್ರ ಬಗ್ಗೆ ಫಸ್ಟ್ ನಾವು ಅರಿತ್ಕೋಬೇಕಾಗುತ್ತೆ. ನಾನು ಈಗ ಯಾವ ಭಾವನೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡ್ಮೇಲೆ ಭಾವನೆಗಳ ಮೇಲೆ ನಾವು ನಿಯಂತ್ರಣ ಸಾಧಿಸೋದು. ಅಂದರೆ ನನ್ನ ಸಿಟ್ಟನ್ನು, ನನ್ನ ಕೋಪನ ನಾನು ಹೇಗೆ, ಯಾವಾಗ, ಯಾರ ಮೇಲೆ, ಎಷ್ಟು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಾವು ನಿಯಂತ್ರಣನ, ಇದು ಒಂದು ದಿವಸದಲ್ಲಿ ಬರೋವಂಥದ್ದಲ್ಲ, ನಾವು ಪ್ರತಿ ಕ್ಷಣ. ಇದರಲ್ಲಿ ಇನ್ನೊಂದು ಬರುತ್ತೆ ಇಂಟ್ರೋಸ್ಪೆಕ್ಷನ್ ಅಂತ, ಅಂದರೆ ಆತ್ಮಾವಲೋಕನ ಅಂತ. ಆವಾಗವಾಗ ನಾವು ದಿವಸ ಕನ್ನಡ ಮುಂದೆ ನಿಂತ್ಕೊಂಡು ನಾನು ಹಾಕ್ಕೊಂಡಿರೋ ಶರ್ಟು, ಪ್ಯಾಂಟು, ಬೆಲ್ಟು, ನಾನು ಹೇರ್ ಸ್ಟೈಲು ಎಲ್ಲ ನೋಡ್ಕೊಂಡು ಖುಷಿ ಪಡ್ತಾಯಿವೆ. ನಾನು ಎಕ್ಸರ್ಸೈಸ್ ಮಾಡಿ ಎಷ್ಟು ಮಸಲ್ಸ್ ಬೆಳೆಸ್ಕೊಂಡಿದ್ದೀನಿ, ಖುಷಿ ಪಡ್ತಾ ಇರ್ತೀವಿ. ಅದು ನಮ್ಮ ದೈಹಿಕ ರೂಪದ ಮೇಲೆ. ಆದರೆ ಒಂದೊಂದು ಸಲ ನಾವು ನನ್ನ ಮನಸ್ಸಿನಲ್ಲಿ ಇವಾಗ ಏನಿದೆ, ನಾನು ಯಾವ ಭಾವನೆಗಳು ಅನುಭವಿಸ್ತಾ ಇದ್ದೀನಿ, ನಾನು ದ್ವೇಷ ಅನುಭವಿಸ್ತಾ ಇದ್ದೀನಿ, ನಾನು ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀನಿ, ಹಾಗೆ ನಮ್ಮ ಮನಸ್ಸಿನ ಬಗ್ಗೆನೂ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಆವಾಗ ನಮಗೆ ಭಾವನೆಗಳ ಮೇಲೆ ನಿಯಂತ್ರಣ ಸಾಧ್ಯ ಆಗುತ್ತೆ. ಮತ್ತು ಬೈಕ್ಗಳನ್ನ ಮುಂದೂಡೋದು ಅಂತಾರೆ, ಪೋಸ್ಟ್ಮೆಂಟ್ ಆಫ್ ಗ್ರ್ಯಾಟಿಫಿಕೇಷನ್. ಸಪೋಸ್ ಯಾವುದೋ ವಿದ್ಯಾರ್ಥಿ ಸೋಮವಾರ ಮಂಗಳವಾರ ಇದೆ, ಕಾಲೇಜ್ ಫುಲ್ ಇಡೀ ದಿವಸ ಕಾಲೇಜ್ ಇದೆ, ಅವನಿಗೆ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಅನಿಸುತ್ತೆ. ಜೋಬಲ್ಲಿ ದುಡ್ಡಿರುತ್ತೆ, ಹೋಗ್ಬೋದು. ಸಿನಿಮಾಕ್ಕೆ ಹೋದರೆ 2-3 ಗಂಟೆ ವೇಸ್ಟ್ ಆಗುತ್ತೆ, ಮತ್ತು ಅವತ್ತಿನ ಪಾಠ ಅವತ್ತು ಓದ್ಕೊಳ್ಳೋಕ್ಕಾಗಲ್ಲ. ಸೊ ಸಿನಿಮಾಕ್ಕೆ ಹೋಗ್ಬೇಕು. ನಾವು ಯಾರು ಸನ್ಯಾಸಿಗಳ ಥರ ಜೀವನ ಮಾಡೋಕ್ಕಾಗಲ್ಲ. ವೀಕ್ಲಿ ಟೆಸ್ಟ್ ಮುಗಿದ ಮೇಲೆ ರಜಾ ಇದ್ದಾಗ, ಭಾನುವಾರ ಇದ್ದಾಗ ಅವತ್ತಿನ ದಿವಸ ನಾನು ಸಿನಿಮಾಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡು ಇನ್ನೂ 3-4 ದಿವಸ ಓದಿ ಮಾಡಬೇಕಾಗಿರೋ ಅಸೈನ್ಮೆಂಟ್ಸ್, ಹೋಮ್ವರ್ಕ್ ಎಲ್ಲ ಮುಗಿಸಿದ ಮೇಲೆ ಸಿನಿಮಾಕ್ಕೆ ಹೋಗ್ಬೋದು. ದಟ್ಸ್ ಕಾಲ್ಡ್ ಪೋಸ್ಟ್ಮೆಂಟ್ ಆಫ್ ಗ್ರ್ಯಾಟಿಫಿಕೇಷನ್. ನಮಗೆ ಏನಾದರೂ ಬೇಕಾಗುತ್ತೆ ಈಗಲೇ, ಈ ಕ್ಷಣನೇ, ತಕ್ಷಣವೇ ಆಗ್ಬಿಡಬೇಕು ಅಂತ ನಾವು ಅಂದ್ಕೊಂಡ್ರೆ ನಮಗೂ ಮತ್ತು ಬೇರೆ ಪ್ರಾಣಿ, ನಾವು ಒಂದು ಪ್ರಾಣಿನೇ, ಅದು ಬೇರೆ ವಿಷಯ. ಬಟ್ ವಿ ಆರ್ ಹೈಲಿ ಎವಾಲ್ಡ್ ಅನಿಮಲ್ ಅಂತ ನಾವು ಹೇಳ್ಕೊತೀವಿ. ಬಟ್ ಬೇರೆ ಪ್ರಾಣಿಗೂ ನಮಗೂ ಏನೋ ವ್ಯತ್ಯಾಸನೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಪೋಸ್ಟ್ಮೆಂಟ್ ಆಫ್ ಗ್ರ್ಯಾಟಿಫಿಕೇಷನ್ ಅದು ಬಹಳ ಮುಖ್ಯ. ಮತ್ತು ಇನ್ನೊಂದು ಹತಾಶೆಯನ್ನು ತಡೆದುಕೊಳ್ಳೋದ್ರ ಶಕ್ತಿ, ಫ್ರಸ್ಟ್ರೇಷನ್ ಟಾಲರೆನ್ಸ್ ಅಂತಾರೆ. ಫ್ರಸ್ಟ್ರೇಷನ್ ಅಂದರೆ, ಹತಾಶೆ ಅಂದರೆ ಆಸೆ, ನಮಗೇನೋ ಡಿಸೈರ್ ಇದೆ. ಹತ ಅಂದರೆ ಕಟ್, ಫಿನಿಶ್ ಆಫ್. ಅಂದರೆ ನನ್ನ ಆಸೆಗಳನ್ನ ನನ್ನ ಕೈಲಿ ತೀರಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನನಗೇನೋ ಬೇಕು, ನನಗೆ ಸಿಗ್ತಾ ಇಲ್ಲ. ಆವಾಗ ನಾವು ಅನುಭವಿಸೋವಂಥ ಮನಸ್ಥಿತಿಗೆ ನಾವು ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ನಾವೆಲ್ಲರಿಗೂ ಆ ಕಾಲಕ್ಕೆ ನಮಗೆ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ನಾನು ಹೋಗ್ತೀನಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ರೈಲ್ ಇಷ್ಟೊತ್ತಿಗೆ ಬರಬೇಕು ಅಂತ ಇರುತ್ತೆ, ರೈಲ್ ಬರಲ್ಲ, ರೈಲು 2 ಗಂಟೆ ಲೇಟು ಅಂತ ಹೇಳಿಬಿಡ್ತಾರೆ. ಆವಾಗ ನಾನು ಅನುಭವಿಸೋ ಸ್ಥಿತಿ. ಅಥವಾ ಯಾರೋ ನಾನು ಕ್ಯಾಬ್ ಬುಕ್ ಮಾಡಿರ್ತೀನಿ, ಅವನು ಟೈಮ್ ಸರಿಯಾಗಿ ಬರಲ್ಲ, ಇನ್ನೇನು ಆಗುತ್ತೆ ಅಂತ ನಾನು ಅಂದ್ಕೊಂಡಿರೋ ಅದಾಗಲ್ಲ, ನನ್ನ ಬಯಕೆಗಳು ಆವಾಗ ತೀರಲ್ಲ. ಅದನ್ನು ನಾವು ತಡ್ಕೋಬೇಕಾಗತ್ತೆ. ಫ್ರಸ್ಟ್ರೇಷನ್ ಟಾಲರೆನ್ಸ್ ಅನ್ನೋದು ನಾವು ಬೆಳೆಸ್ಕೋಬೇಕಾಗತ್ತೆ. ಅಂದರೆ ಇದು ಆಗಲಿ, ಇವತ್ತಿಲ್ಲ, ನಾಳೆ ಆಗುತ್ತೆ, ನಾಡದ್ದಾಗುತ್ತೆ, ಪರವಾಗಿಲ್ಲ. ಯಾರು ಫ್ರಸ್ಟ್ರೇಷನ್ ಟಾಲರೆನ್ಸ್ನ ಬೆಳೆಸ್ಕೊತಾರೋ ಅವರು ಮತ್ತೆ ಮಾನಸಿಕವಾಗಿ ಸದೃಢರಾಗಿ ಇರ್ತಾರೆ. ಬೈಕ್ಗಳನ್ನ ಮುಂದೂಡೋದು, ಆ್ಯಕ್ಚುಲಿ ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸಣ್ಣ ಮಕ್ಕಳಿಗೆ. ಒಂದು ಸ್ಕೂಲಲ್ಲಿ ಎಷ್ಟೋ ಜನ ಹುಡುಗರಿದ್ದರು. ಅವ್ರಿಗೆ ಟೀಚರ್ ಹೇಳಿದ್ರು, ನಾನು ನಿಮಗೆ ಎಲ್ಲರಿಗೂ ಒಂದು ಚಾಕ್ಲೇಟ್ ಕೊಡ್ತೀನಿ, ನೀವು ಚಾಕ್ಲೇಟ್ ಬೇಕಾದರೆ ಈಗಲೇ ತಿನ್ಬೋದು, ಡೋಂಟ್ ವರಿ, ಚಾಕ್ಲೇಟ್ ತಿಂದರೆ ಖುಷಿ ಆಗುತ್ತೆ, ತಿಂದೆ. ಬಟ್ ಯಾರು ಚಾಕ್ಲೇಟ್ ತಿಂದಲೇ ಇಟ್ಕೊತಾರೋ ಅವ್ರಿಗೆ ನಾನು 2 ದಿವಸ ಬಿಟ್ಕೊಂಡು ಇನ್ನೂ 2 ಚಾಕ್ಲೇಟ್ ಜಾಸ್ತಿ ಕೊಡ್ತೀನಿ. ಸೊ ಆ ಮಕ್ಕಳನ್ನ ಆಮೇಲೆ ಅವ್ರು ಮುಂದೆ ಸ್ಟಡಿ ಮಾಡೋದು, ದೊಡ್ಡವರಾದ್ಮೇಲೆ ಏನಾಗ್ತಾರೆ ಅಂತ. ಯಾರು ಕೊಟ್ಟ ತಕ್ಷಣ ಚಾಕ್ಲೇಟ್ ತಿಂದಲೇ ಇಟ್ಕೊಂಡು ಆಮೇಲೆ 2 ಚಾಕ್ಲೇಟ್ ತೊಗೊಂಡು ತಿಂದ್ರಲ್ಲ, ಅವರು ಜೀವನದಲ್ಲಿ ಜಾಸ್ತಿ ಸಕ್ಸಸ್ಫುಲ್ ಆಗಿದ್ದರು ಅಂತ ಆ ಸ್ಟಡಿ ಪ್ರೂವ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಇವತ್ತು ಒಂದು ಸಾಕೋ ಅಥವಾ ಸ್ವಲ್ಪ ದಿವಸ ಬಿಟ್ಕೊಂಡು ತುಂಬ ಬೇಕೋ ಅದನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಹತಾಶೆ ನಮಗೆಲ್ಲ ಆಗ್ತಾ ಇರುತ್ತೆ, ಅದು ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಆಶಾಭಾವನೆ, ಇದು ಹೋಪ್ ಅನ್ನೋದು. ಈಗ ಹೋಪ್ಗೂ ಮತ್ತು ಎಕ್ಸ್ಪೆಕ್ಟೇಷನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಹೋಪ್ ಅಂದರೆ ಭರವಸೆ, ಆಗಲಿ, ಈ ಥರ ಆಗಲಿ ಅಂತ ಅಂದ್ಕೊಳ್ಳೋದು. ಬಟ್ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇದು ಆಗದಲ್ಲೂ ಇರಬಹುದು ಅಂತಲೂ ಒಂದು ಅರಿವಿರೋದು, ಅದಕ್ಕೆ ನಾವು ಹೋಪ್ ಅಂತೀವಿ.
ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಾವು ಬೇಗ ಅಂಟ್ಕೊಂಡ್ಬಿಟ್ಟಿದ್ವಿ ಆಗಲೇ, ಇದು ಹೀಗೆ ಆಗುತ್ತೆ ಅಂತ ನಾವು ಆಗಲೇ ಅಂದ್ಕೊಂಡ್ಬಿಟ್ಟು ಅದಕ್ಕೆ ನಮ್ಮ ಎಮೋಷನ್ ಅಟ್ಯಾಚ್ ಮಾಡೇ ಬಿಟ್ಟಿದ್ವಿ ಆಗಲೇ. ಅದು ಎಕ್ಸ್ಪೆಕ್ಟೇಷನ್ಸ್. ಎಕ್ಸ್ಪೆಕ್ಟೇಷನ್ಸ್ಗಿಂತ ನಾವು ಹೋಪ್ ಇಟ್ಕೋಬೇಕು, ಭರವಸೆ ಇಟ್ಕೋಬೇಕು. ಯಾಕಂದರೆ ನೋಡಿ, ನಾವೆಲ್ಲ ಯಾಕೆ ಬದುಕ್ತಾ ಇದ್ದೀವಿ, ನಾಳೆ ಇವತ್ತಿಗಿಂತ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರೋದು ನಾವು ಇವತ್ತು ಬದುಕ್ತಾ ಇದ್ದೀವಿ, ಇವತ್ತು ಖುಷಿಯಾಗಿದ್ದೀವಿ. ಸಪೋಸು ನಾಳೆ ಇವತ್ತಿಗಿಂತ ಕೆಟ್ಟದಾಗಿರುತ್ತೆ ಅಂತ ನಾವೇನಾದ್ರು ಅಂದ್ಕೊಂಡ್ಬಿಟ್ರೆ ಮತ್ತು ನಾವು ಇವತ್ತು ಯಾಕೆ ಬದುಕಿರಬೇಕು ಅನ್ನೋ ಪ್ರಶ್ನೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಆದ್ದರಿಂದ ಇವತ್ತು ಜೀವನ ಎಷ್ಟೇ ಕೆಟ್ಟದಾಗಿರಲಿ, ನಾಳೆ ಇವತ್ತಿಗಿಂತ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಾಗಲೂ ನಾವು ಇವತ್ತಿನ ಖುಷಿಯಾಗಿ ಕಳೆದು ನಾಳೆಯ ನಿರೀಕ್ಷೆಯಲ್ಲಿ ಇರ್ಬೋದು. ಸೊ ಯಾವುದೇ ಕಾರಣಕ್ಕೆ ಯಾವುದೇ ಕಾಲಕ್ಕೂ ನಾವು ಭರವಸೆನ ಕಳ್ಕೊಬಾರ್ದು. ಯಾಕಂದರೆ ಭರವಸೆ ಕಳ್ಕೊಂಬಿಟ್ರೆ ಅದು ಬೇರೆ ಬೇರೆ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಬಿಡುತ್ತೆ. ಸೊ ಹೋಪ್ ಈಸ್ ದಿ ಎಸೆನ್ಸ್ ಆಫ್ ಲೈಫ್. ಯಾವಾಗಲೂ ಭರವಸೆ ನಾವು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಶಾಭಾವನೆ ಇಸ್ ಆಪ್ಟಿಮಿಸಮ್. ಆಪ್ಟಿಮಿಸಮ್ ಅಂದರೆ ಮುಂದೆ ಎಲ್ಲ ಚೆನ್ನಾಗಾಗುತ್ತೆ. ಪೆಸಿಮಿಸಮ್ ಅಂದರೆ ಅದು ನಿರಾಶಾಭಾವನೆ. ಆಶಾಭಾವನೆ ಮತ್ತು ಹೋಪ್ ಎರಡು ಒಂದಕ್ಕೊಂದಕ್ಕೆ ಅವು ಲಿಂಕ್ ಆಗಿದೆ. ಇನ್ನೊಂದು ಪ್ರೋಕಾಸ್ಟಿನೇಷನ್ ಅಂತ ಇರುತ್ತೆ. ಇವತ್ತು ಮಾಡಬೇಕಾಗಿರೋ ಕೆಲಸನ ಸುಮ್ಮನೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಆಮೇಲೆ ಮಾಡೋಣ, ಸುಮ್ಮನೆ ವಿನಾಕಾರಣ ಮುಂದಕ್ಕೆ ಹಾಕೋದು. ಯಾಕಂದರೆ ಮಾಡೋಕ್ಕೆ ಕೂತ್ಕೊಂಡಾಗ ಮತ್ತೆ ಆಂಗ್ಸೈಟಿ ಶುರುವಾಗುತ್ತೆ. ನಮಗೆ ಮಾಡೋಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ ಅಥವಾ ಹೆಂಗೆ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಸುಮ್ಮನೆ ಮುಂದಕ್ಕೆ ಆಗ್ತಾ ಇರುತ್ತೆ. ಆಗಲೇ ಹಿರಿಯರೆಲ್ಲ ಹೇಳ್ಬಿಟ್ಟಿದ್ದಾರೆ, ನಾಳೆ ಮಾಡಬೇಕಂದ್ರೆ ಇವತ್ತೇ ಮಾಡೋ, ಇವತ್ತು ಮಾಡಬೇಕಂದ್ರೆ ಈಗಲೇ ಮಾಡೋ ಅಂತ. ಸೊ ಅದರಿಂದ ವಿನಾಕಾರಣ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದಕ್ಕೆ ಹಾಕ್ಕೊಂತೇವೆ. ಅಸೈನ್ಮೆಂಟ್ 20ನೇ ತಾರೀಕು ಕೊಡಬೇಕು ಅಂದರೆ 19ನೇ ತಾರೀಕು ರಾತ್ರಿ 10 ಗಂಟೆಗೆ ಶುರು ಮಾಡಿಕೊಂಡು ಅದನ್ನ ಬರೆದು ಹೆಂಗೆಂಗೋ ತೊಗೊಂಡೋಗಿ ಅಸೈನ್ಮೆಂಟ್ ಕೊಡೋದಲ್ಲ ಅದು. ಸೊ ಅದನ್ನು ಇವತ್ತಿಂದಲೇ ನೀಟಾಗಿ ಪ್ಲ್ಯಾನ್ ಮಾಡಿ ಯಾವ್ಯಾವ ಬುಕ್ಕಲ್ಲಿ ಏನೇನು ಪಾಯಿಂಟ್ಸ್ ಓದಬೇಕು ಅಂತ ಬರ್ಕೊಂಡು ಬೈಂಡ್ ಮಾಡಿಸಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಜ್ಞಾನವೂ ಜಾಸ್ತಿ ಆಗುತ್ತೆ. ಮತ್ತು ಜೀವನ ನಡೆಸೋದಕ್ಕೆ ದುಡ್ಡು ಬೇಕೇ ಬೇಕು. ದುಡ್ಡು ಖುಷಿ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ದುಡ್ಡು ಕಾನ್ಫಿಡೆನ್ಸ್ ಅಂತ ಕೊಡುತ್ತೆ. ನನ್ನ ಜೋಬಲ್ಲಿ ದುಡ್ಡಿದೆ ಅಂದರೆ ನಾನು ಯಾವುದೋ ಅಂಗಡಿಗೆ ಹೋಗಿ ನಾನು ಬೇಕಾಗಿದ್ದನ್ನು ತಗೋಬಹುದು ಅಂತ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಬೇಸಿಕ್ ಲೆವೆಲಲ್ಲಿ ಖುಷಿನೂ ಕೊಡ್ಬೋದು. ಬಟ್ ಒಂದು ಲೆವೆಲ್ ಆದಮೇಲೆ ದುಡ್ಡು ಖುಷಿ ಕೊಡೋದು ಸ್ವಲ್ಪ ಕಡಿಮೆ ಆಗ್ಕೊಂತ ಹೋಗುತ್ತೆ. ಸೊ ನಮ್ಮ ಆದಾಯ ಎಷ್ಟು ಅದಕ್ಕೆ ತಕ್ಕಂಗೆ ನಾವು ಖರ್ಚು ಮಾಡಬೇಕು, ಉಳಿತಾಯ ಮಾಡಬೇಕು. ಮತ್ತು ಇದು ನನ್ನ ಪೇಸ್ಟ್ರಿಗಳು ನನ್ನ ಹತ್ರ ಬಂದು ಹೇಳೋದು ನಾನು ಇದೆಲ್ಲ ಬರ್ಕೊಂಡಿದ್ದೀನಿ. ಯಾರಿಗೆ ಎಷ್ಟು ಸಹಾಯ ಮಾಡಬೇಕು ಅಂತ ಭಾಳ ಜನ ಬರ್ತಾರೆ. ಸಾರ್ ಇತ್ತೀಚೆಗೆ ನಂಗೆ ಭಾಳ ಟೆನ್ಷನ್ ಆಗ್ತದೆ, ನಿದ್ದೆ ಬರ್ತಾಯಿಲ್ಲ, ಊಟ ಬರ್ತಾಯಿಲ್ಲ, ಏನಪ್ಪ ಏನು ತೊಂದರೆ? ಸಾರ್ ನನ್ನ ಫ್ರೆಂಡು ಅವನಿಗೆ ದುಡ್ಡು ಬೇಕಾಗಿತ್ತು, ನಾನು ಜಾಮೀನಾಗಿ ಬೇರೆಯವ್ರ ಹತ್ರ ದುಡ್ಡು ತೊಗೊಂಡು ಇವನಿಗೆ ಕೊಡಿಸಿದ್ದೀನಿ, ಈಗ ಈ ಫ್ರೆಂಡು ಮಾಯ ಆಗಿಬಿಟ್ಟಿದ್ದಾನೆ, ಈಗ ನಾನು ಆ ಸಾಲನ್ನೆಲ್ಲ ತೀರಿಸ್ಬೇಕು. ಸೊ ಈಗ ಸಹಾಯ ಮಾಡೋ ಇಂಥದ್ದು ನನಗೆ ದಿವಸಕ್ಕೆ 2-3 ದಿವಸಕ್ಕೆ ಒಬ್ಬರು ಬರ್ತಾರೆ. ಸೊ ಅದರಿಂದ ನಾವು ಸಹಾಯ ಮಾಡಬೇಕು. ಸಹಾಯ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಸಹಾಯ ಮಾಡಿದ್ರೆ ನಾವು ಉಳಿತೀವಿ, ಅವನು ಉಳಿತಾನೆ. ಇಲ್ಲ ಅಂದರೆ ಅವನು ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್. ಸೊ ಅದರಿಂದ ಇದು ಹಣಕಾಸಿನ ವಿಷಯಗಳ ಬಗ್ಗೆ ನಾವು ಸಾಕಷ್ಟು ಎಚ್ಚರ ವಹಿಸಿ ಯಾರಿಗೆ ಎಷ್ಟು ಯಾವಾಗ ಹೇಗೆ ಸಹಾಯ ಮಾಡಬೇಕು ಅಂತ ಅದು ನಮ್ಮ ನಿರ್ಧಾರದಲ್ಲಿ ಇಟ್ಕೋಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಇದು ಭಾಳ ಇಂಪಾರ್ಟೆಂಟ್. ನಾವು ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಖುಷಿಯಾಗಿಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವೆಲ್ಲರೂ ಭಾಳ ಬೇಗ ತಿಳ್ಕೊಂಡಷ್ಟು ಒಳ್ಳೆಯದು. ಯಾಕಂದರೆ ಯಾವಾಗಲಾದರೂ ಒಂದು ಸಲ ಯಾರನ್ನಾದ್ರೂ ಒಬ್ಬರಿಗೆ ನಾವು ನೋವು ಮಾಡಬೇಕಾಗತ್ತೆ. ಅದು ವಿನಾಕಾರಣ ಅಲ್ಲ, ಸಕಾರಣವಾಗಿ ಮಾಡಬೇಕಾಗುತ್ತೆ, ಇಲ್ಲ ಅಂತ ಹೇಳಬೇಕಾಗತ್ತೆ. ಸೊ ನಾವು ಎಲ್ಲ ಕಾಲಕ್ಕೂ ಖುಷಿಯಾಗಿರ್ತೀವಿ ಅಂತ ಹೋದ್ರೆ ನಾವೇ ಬಿದ್ದೋಗ್ಬಿಡ್ತೀವಿ. ಸೊ ಈ ಥರ ತುಂಬ ಒಂದು ಮಾಡೋಕ್ಕಾಗದೇ ಇರೋಂಥ ಉದ್ದೇಶಗಳ ಹಿಂದೆ ನಾವು ಹೋಗದೇ ಇರೋದು ಬಹಳ ಒಳ್ಳೆಯದು. ಈಗ ಈ ಎಲ್ಲರಿಗೂ ಟೆನ್ಷನ್ನು, ಆ್ಯಂಗ್ಸೈಟಿ ಎಲ್ಲ ಪದೇ ಹೇಳ್ತಾ ಇರ್ತಾರೆ. ಆತಂಕ ಅಥವಾ ಟೆನ್ಷನ್ ಹೇಗೆ ನಿವಾರಿಸ್ಕೊಳ್ಳೋದು, ಅದಕ್ಕೆ ಈಸಿ ಮೆಥಡ್ಸ್ ಇರ್ತವೆ ಅಥವಾ ಸ್ವಲ್ಪ ಡಿಫಿಕಲ್ಟ್ ಮೆಥಡ್ಸ್ ಇರ್ತವೆ. ಸೊ ಸುಲಭವಾದವು ಅಂದರೆ ಈಗ ಎಲ್ಲರೂ ಮಾಡೋವಂಥದ್ದೇನೆ. ತುಂಬ ಟೆನ್ಷನ್ ಆಗ್ತಾಯಿದ್ರೆ ಹೋಗಿ ಒಂದು ಸಿಗರೇಟ್ ಹೊಡೆದ್ಬಿಡೋದು, ಸಾಯಂಕಾಲ ಬಾರ್ಗೆ ಹೋಗಿ ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಡೋದು, ಅಥವಾ ಇನ್ನೇನೋ ಮಾದಕ ವಸ್ತು ಸೇವನೆ ಮಾಡಿಬಿಡೋದು, ಅಥವಾ ಕೈಯಲ್ಲಿ ದುಡ್ಡಿರೋರು ಬಿಂಜ್ ಬೈಯಿಂಗ್ ಅಂತಾರೆ. ಸುಮ್ಮನೆ ಶಾಪಿಂಗ್ ಹೋಗಿ ಬೇಡದೇ ಇರೋ ವಸ್ತುಗಳೆಲ್ಲ ತೊಗೊಂಡ್ಬಿಡೋದು. ಈ ಮನೇಲಿ ಡ್ರೆಸ್ ಇದೆ ಆದ್ರೂ ಸುಮ್ಮನೆ ಟೆನ್ಷನ್ ಆಗ್ತೇನೆ ಅಂತ ಹೋಗಿ 2 ಡ್ರೆಸ್ ತೊಗೊಂಬರೋದು, ಅಥವಾ ಹೊಟ್ಟೆ ಹಸಿದೇ ಇದ್ದರೂ ಸುಮ್ಮನೆ ಹೋಗಿ ಏನೋ ಚೆನ್ನಾಗಿ ತಿಂದುಬಿಡೋದು. ಸೊ ಇವೆಲ್ಲ ಸುಲಭವಾದ ಮಾರ್ಗಗಳು. ಅದರಿಂದ ಆತಂಕ ಟೆಂಪರರಿ ಕಡಿಮೆ ಆಗುತ್ತೆ. ಬಟ್ ಇದರಿಂದ ತಮ್ಮದೇ ಆದ ಸೈಡ್ ಎಫೆಕ್ಟ್ಸ್ ಇರ್ತವೆ. ಸೊ ಅದು ಆ ಕ್ಷಣಕ್ಕೆ ಆತಂಕನ ಕಡಿಮೆ ಮಾಡಿದ್ರೂ ಸಹ ಮುಂದೆ ದೀರ್ಘಕಾಲದಲ್ಲಿ ಅವು ನಾನಾ ಥರದ ಸೈಡ್ ಎಫೆಕ್ಟ್ಸ್ ಬರ್ತವೆ. ಸೊ ಮತ್ತು ಅದಕ್ಕೆ ಕಠಿಣವಾದ ಮಾರ್ಗಗಳು ಯಾವುದು? ಈಗ ವ್ಯಾಯಾಮ, ಕ್ರೀಡೆ, ಧ್ಯಾನ, ಯೋಗಾಭ್ಯಾಸ, ತೋಟಗಾರಿಕೆ ಇಂಥವೆಲ್ಲ. ಮತ್ತು ಇದರಿಂದ ಎಫೆಕ್ಟ್ ಸಿಗೋದು ನಿಧಾನ. ನೀವು ಇವತ್ತು ವ್ಯಾಯಾಮ ಮಾಡಿಬಿಟ್ರೆ ನಿಮಗೆ ಇವತ್ತೇನು ಟೆನ್ಷನ್ ಕಡಿಮೆ ಆಗಿಬಿಡಲ್ಲ. ದಿವಸ ನೀವು ವ್ಯಾಯಾಮ ಮಾಡಿ ಬಾಡಿನಲ್ಲಿ ಎಂಡಾರ್ಫಿನ್ಸ್ ಅಂತ ಇರ್ತವೆ, ಅಂದರೆ ನೋವು ನಿವಾರಕ ಕೆಮಿಕಲ್ಸು ನಮ್ಮ ದೇಹದಲ್ಲೇ ರಿಲೀಸ್ ಆಗ್ತಾ ಇರ್ತವೆ.
ಸೊ ಅದರಿಂದ ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಬರುತ್ತೆ. ಬಟ್ ಇದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ, ಎಷ್ಟು ದಿವಸ ಏನು ಬೇಕಾದ್ರೂ ಮಾಡ್ಕೋಬೋದು ಬಿಡ್ಬೋದು. ಬಟ್ ಎಲ್ಲರೂ ಇದು ಮಾಡೋಕ್ಕೆ ಹಿಂದೇಟಾಗ್ತಾರೆ, ಯಾಕಂದರೆ ತುಂಬ ಟೈಮ್ ಬೇಕು, ತುಂಬ ಎಫರ್ಟ್ ಬೇಕು. ಸೊ ಎಲ್ಲರೂ ಸುಲಭ ಮಾರ್ಗ ಹಿಂದೆಗಡೆನೇ ಓಡ್ತಾ ಇರ್ತಾರೆ, ಮತ್ತು ಓಡಿ ಸೈಡ್ ಎಫೆಕ್ಟ್ಸ್ ಮಾಡಿಕೊಂಡು ಕೂತ್ಕೊಂಡಿರೋ. ಆದರೆ ನಾವು ಮತ್ತೆ ಮಾನಸಿಕವಾಗಿ ಸದೃಢವಾಗಿರಬೇಕು, ಮತ್ತು ನಮ್ಮ ವ್ಯಕ್ತಿತ್ವ ಬೆಳಿಬೇಕು ಅಂದ್ರೆ ಎಷ್ಟೇ ಕಷ್ಟ ಆದರೂ ಸ್ವಲ್ಪ ಆ ಥರ ಮಾರ್ಗಗಳು ನಾವು ಅನುಸರಿಸಿದ್ರೆ ಒಳ್ಳೆಯದು. ಅಂದರೆ ಈ ಥರ ಏನಾದರೂ ಸಂಗೀತ ಹಾಡೋದು ಅಥವಾ ಸಂಗೀತ ಕೇಳೋದು, ದೈಹಿಕ ಚಟುವಟಿಕೆ, ವಾಕಿಂಗ್, ಜಾಗಿಂಗು, ಜಿಮ್ಗೆ ಹೋಗೋವಂಥದ್ದು, ಯೋಗಾಭ್ಯಾಸ, ಮತ್ತು ಪ್ರಾರ್ಥನೆ. ನಾವೆಲ್ಲರೂ ದೇವ್ರನ್ನ ನಂಬ್ತೀವಿ, ನಾನಾ ಥರದ ಪ್ರಾರ್ಥನೆಗಳನ್ನ ಮಾಡ್ತೀವಿ. ಮತ್ತು ನಮ್ಮ ಕೈಯಲ್ಲಿ ನಮ್ಮ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯವಾಗಿರೋಂಥ ಹವ್ಯಾಸಗಳು ಏನೇನಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಮನೆಯಲ್ಲೇ ಕಾಂಪೌಂಡಲ್ಲೇ ಗಿಡಗಳನ್ನ ಬೆಳೆಸೋಂಥ ಆಗಿರ್ಬೋದು. ಡ್ಯಾನ್ಸ್ ಈಗೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ನೋಡೋಕ್ಕೆ ಹೋಗ್ತಾರೆ. ಮತ್ತು ಈಗಲೆಲ್ಲ ಹತ್ರ ಸ್ಮಾರ್ಟ್ಫೋನ್ ಇದೆ, ನಾವು ಫೋಟೋ ತೆಗಿತೀವಿ, ಬರೀ ನಮ್ಮ ಫೋಟೋನೇ ತಗೊತಾರೆ. ಸ್ವಲ್ಪ ಅದು ಬಿಟ್ಟು ಬೇರೆ ಕಡೆ ಸುತ್ತಮುತ್ತ ಫೋಟೋಗಳು ತೆಗಿಬೋದಲ್ಲ ನಾವು. ಗಿಡದ್ದು, ಚಿಟ್ಟೆದು, ಸೂರ್ಯ ಹುಟ್ತಾ ಇರೋದು, ಸೂರ್ಯ ಮುಳುಗ್ತಾ ಇರೋದು, ಅದು ಫೋಟೋಗಳು ಬರೀ ನಾವು ನಮ್ಮ ಸೆಲ್ಫಿಗಳು ತಗೊಂಡು ಅದರಲ್ಲೇ ನಮ್ಮ ಸಂತೋಷ ಪಡ್ಕೊತ ಇರ್ತೀವಿ. ಸೊ ಹೀಗೆ ಆರೋಗ್ಯಕರವಾದ ಹವ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ಮತ್ತೆ ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ. ಸೊ ಈಗ ನಾವು ನಮ್ಮ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಫಸ್ಟು ಮೊದಲನೇದಾಗಿ ನಮ್ಮ ದೇಹ ಮತ್ತು ನಮ್ಮ ಮೆದುಳು ಎರಡನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಸೊ ದೇಹ ಮತ್ತು ಮೆದುಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರೆ, ಫಸ್ಟು ನಮ್ಮ ತಲೆಗೆ ಯಾವುದೇ ರೀತಿ ಪೆಟ್ಟು ಬೀಳದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಪೆಟ್ಟು ಬೀಳದೇ ಇರೋಂಥದ್ದು, ಈಗ ದ್ವಿಚಕ್ರ ವಾಹನ ಚಾಲಕರು ಮತ್ತು ಯಾವಾಗಲೂ ಕಂಪಲ್ಸರಿಯಾಗಿ ಹೆಲ್ಮೆಟ್, ಮುಂದುಗಡೆ ಕೂತ್ಕೊಂಡಿರೋರು ಹಿಂದುಗಡೆ ಕೂತ್ಕೊಂಡು ಇಬ್ಬರೂ ಹೆಲ್ಮೆಟ್ ಧರಿಸ್ಬೇಕು ಅಂತ RTO ಅವರು, ಪೊಲೀಸ್ ಇಲಾಖೆ ಎಲ್ಲ ಹೇಳ್ತಾರೆ. ಆದರೆ ಜನ ಹೆಲ್ಮೆಟ್ ಹಾಕ್ಕೊಂಡೇ ಇರೋದಕ್ಕೆ ನಾನಾ ಕಾರಣಗಳನ್ನ ಹುಡುಕ್ತಾರೆ. ತಲೆ ಕೂದಲು ಉದ್ರೋಗ್ಬಿಡುತ್ತೆ, ಭಾಳ ಸೆಕೆ, ತುಂಬ ಬೆವಿತೀವಿ, ಅದು ಇವರು ಅಂತ ಹೇಳ್ಕೊಂಡು ಒಟ್ಟಿನಲ್ಲಿ ಹೆಲ್ಮೆಟ್ ಹಾಕ್ಕೊಂಡೇ ಇರೋದಕ್ಕೆ ನಾನಾ ಕಾರಣಗಳನ್ನ ಹುಡುಕ್ತಾರೆ. ನಾನು ದಿವಸ ಪೇಪರ್ ತೆಗೆದು ಓದಬೇಕಾದ್ರೆ ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ, ಮತ್ತು ಅಲ್ಲಿ ಬರೆದಿರ್ತಾರೆ ಸವಾರರು ಹೆಲ್ಮೆಟ್ ಧರಿಸಿರಲಿಲ್ಲ ಅಂತ. ಈಗ ನಾವು ಎಲ್ಲರಿಗೂ ಎಷ್ಟೋ ವಯಸ್ಸನ್ನು ಕಡಿಮೆ ಮಕ್ಕಳಿಗೆ ದ್ವಿಚಕ್ರ ವಾಹನ ಕೊಡಬಾರ್ದು ಅಂತ ಪೊಲೀಸ್ ಹೇಳಿದ್ರು ಸಹ ನಾನು ಬೆಳಗ್ಗೆ ಅದು ಹಾಲು ತರಕ್ಕೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ. ಡಬಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್ ಆರಾಮಾಗಿ ಏನು ಹೆಲ್ಮೆಟ್ ಇಲ್ದಂಗೆ ಹೋಗ್ತಾ ಇರ್ತಾರೆ. ಮತ್ತು ರಸ್ತೆಯಲ್ಲಿ ಹಂಪ್ಸ್ ಹಾಕಿದ್ದಾರೆ, ಈಗ ನಮ್ಮನೆ ಮುಂದೆ ಹಂಪ್ಸ್ ಹಾಕಿದ್ದಾರೆ. ಆ ಹಂಪ್ಸ್ ಹಾಕೋರು ಏನು ಮಾಡಿದ್ರು ಅಂದರೆ ಬರೀ ರಸ್ತೆಗಷ್ಟೇ ಹಂಪ್ಸ್ ಹಾಕೋದು, ಪಕ್ಕದಲ್ಲ ಫುಟ್ಪಾತ್ಗೆ ಹಂಪ್ಸ್ ಹಾಕಲಿಲ್ಲ. ಈ ಹಂಪ್ಸ್ ಹಾಕಿರೋ ಉದ್ದೇಶ ಏನೋ ವೇಗ ಕಡಿಮೆ ಮಾಡಬೇಕು. ಬಟ್ ಅವರು ವೇಗ ಕಡಿಮೆ ಮಾಡೋದ್ರ ಬದಲು ಹಂಪ್ಸ್ ಬಿಟ್ಟು ಫುಟ್ಪಾತ್ನಲ್ಲಿ ಆ ಹಂಪ್ಸ್ನ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ, ವೇಗ ಕಡಿಮೆ ಆಗೋದೇ ಇಲ್ಲ. ಸೊ ನಾವು ಫುಟ್ಪಾತಲ್ಲಿ ನಡೀತಾ ಇರೋರಿಗೆ ಆ ವೆಹಿಕಲ್ ದಾರಿಯಲ್ಲಿ ಹೋಗೋದ್ಬಿಟ್ಟು ಫುಟ್ಪಾತಲ್ಲಿ ಬಂದು ನಮಗೆ ಸ್ವಲ್ಪ ಅಪಾಯ ಆಗೋ ಥರ ಪರಿಸ್ಥಿತಿಗಳೆಲ್ಲ ಇರ್ತವೆ. ಸೊ ಒಟ್ಟಿನಲ್ಲಿ ಇದು ನಮ್ಮ ಸುರಕ್ಷತೆ ನಮ್ಮ ಕೈನಲ್ಲಿರುತ್ತೆ. ಮತ್ತು ಅತಿ ವೇಗವಾದ ವಾಹನ ಚಾಲನೆ, ಈಗ ಒಳ್ಳೊಳ್ಳೆ ಬೈಕ್, ಒಳ್ಳೊಳ್ಳೆ ಕಾರುಗಳು ಬಂದುಬಿಟ್ಟಿದ್ದಾವೆ, 120, 130, 140 ಕಿಲೋಮೀಟರ್ಲೆಲ್ಲ ಓಡಿಸ್ಬೋದು ಅವನ್ನ. ಸೊ ಅದ್ರಾಗೆ ಅತಿಯಾದ ವೇಗದ ಚಾಲನೆ ಬಗ್ಗೆ ಸಹ ನಾವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಮತ್ತು ನಮ್ಮ ಮೆದುಳಿಗೆ ಪೆಟ್ಟು ಬೀಳ್ದಿರ್ತಾರೆ. ಮತ್ತು ವಾಹನ ಚಾಲಕರು ಮತ್ತು ಎಲ್ಲ ಸೀಟಲ್ಲಿ ಕುತ್ಕೊಂಡು ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೋಬೇಕು ಅನ್ನೋದು ಒಂದು ನಿಯಮ. ಮತ್ತು ಮಾದಕ ವಸ್ತುಗಳ ಸೇವನೆ. ಮಾದಕ ವಸ್ತು ಅಂದರೆ ಏನು ಅಂದರೆ, ನಾವು ಯಾವುದೋ ಒಂದು ವಸ್ತುನ ಸೇವಿಸಿದಾಗ, ಸೇದಿದಾಗ ಅಥವಾ ಕುಡಿದಾಗ ಅದು ನಮ್ಮ ಮೆದುಳಲ್ಲಿ ಒಂಥರ ಉತ್ತೇಜನಕರವಾದ, ಒಂಥರ ಖುಷಿಯಾದ ಒಂದು ಅನುಭವವನ್ನು ಕೊಡುತ್ತೆ, ಮತ್ತು ಅಮೂಲು ಅಂತಲೂ ಬರುತ್ತೆ. ಸೊ ಅದಕ್ಕೆ ಮಾದಕ ವಸ್ತುಗಳು ಅಂತಾರೆ. ಅವು ಏನಾಗಿರ್ಬೋದು, ಸಾಮಾನ್ಯವಾಗಿ ನಾವು ಸೇರೋಂಥ ಸಿಗರೇಟು, ತಂಬಾಕಿರುತ್ತೆ, ಅಥವಾ ಆಲ್ಕೋಹಾಲ್ ಇರುತ್ತೆ, ಮದ್ಯ ಸೇವನೆ. ಮತ್ತು ಈಗಂತೂ ಎಲ್ಲ ಬೆಂಗಳೂರಲ್ಲೂ ಸಹ ನಾನಾ ಥರದ ಮಾದಕ ವಸ್ತುಗಳು ರಸ್ತೆ ಪಕ್ಕದಲ್ಲೇ ಸಿಗ್ತಾ ಇದ್ದಾವೆ. ಕ್ಯಾನಬಿಸ್ ಅಂತಾರೆ, ಗಾಂಜಾ ಅಂತಾರೆ, ಮತ್ತು ಇನ್ನು MDMA ಅಂತಾರೆ, ಬೇರೆ ಬೇರೆ ವೆರಿ ಕಾಸ್ಟ್ಲಿ ಕೆಮಿಕಲ್ಸು, ಕೋಕೇನು, ಅವೆಲ್ಲ ಸಿಗ್ತಾ ಇದ್ದಾವೆ ರಸ್ತೆ ಪಕ್ಕದಲ್ಲೇ. ಎಲ್ಲರೂ ರೈಲಿನಲ್ಲಿ KG ಗಟ್ಟಲೆ ಸಾಗಿಸ್ತಾ ಇದ್ದಾರೆ. ಬಟ್ ಈಗ ಮಾದಕ ವಸ್ತುಗಳ ಸೇವನೆ ನಡೆಸಿದಾಗ ಏನಾಗುತ್ತೆ ಅಂದರೆ, ಅದರ ಅಮಲಿನಲ್ಲಿ ನಾವು ಅಪಾಯಕಾರಿ ವರ್ತನೆಗಳನ್ನ ಮಾಡೋಂಥ ಚಾನ್ಸ್ ಇರುತ್ತೆ. ಸುಮ್ಮನೆ ಕುಡ್ಕೊಂಡು ಜಗಳ ಆಡೋದು, ಒಬ್ರಿಗೊಬ್ರು ಕೊಲೆನಲ್ಲಿ ಅಂತ್ಯ ಆಗೋದು ಮಾಡ್ಕೊಳ್ಳೋಂಥದ್ದು. ಮತ್ತು ಒಂದು ಸಲ ಸೇವಿಸಿದಾಗ 2 ಸಲ ಸೇವಿಸಿದಾಗ ಚೆನ್ನಾಗಿರುತ್ತೆ. ಅದೇ ಪದೇ ಸೇವಿಸ್ತಾ ಇರಬೇಕಾದ್ರೆ ಅದ್ರ ಇಲ್ದಲೇ ನಮ್ಮ ಜೀವನನೇ ನಡೆಯಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದಕ್ಕೆ ನಾವು ಚಟ ಅಂತೀವಿ. ಅಂದರೆ ಅದು ಬೇಕೇ ಬೇಕು. ಅದು ಇಲ್ಲದೇ ಇದ್ದಾಗ ನಮಗೆ ಜೀವನ ನಡೆಸೋದಕ್ಕೆ ಕಷ್ಟ ಆಗಿ ಬೇರೆ ಬೇರೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ, ಆ ಥರ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ, ಸಮಾಜ ವಿರೋಧಿ ಚಟುವಟಿಕೆಗಳು ಇದೇನೇ, ಗುಂಡಾಗಿರಿ ಮಾಡೋದು, ಕೊಲೆನಲ್ಲಿ ಅಂತ್ಯ ಆಗೋದು, ಜಗಳ ಆಗೋದು, ಈ ಥರ ಸಮಾಜ ಕಳ್ತನ ಮಾಡೋವಂಥದ್ದು. ಮತ್ತು ಮಾದಕ ವಸ್ತುಗೆ ದುಡ್ಡು ಬೇಕು ಹೊಂದಿಸೋಕ್ಕೆ ಅಂತಲೇ ಕಳ್ತನ ಕೇಳಿಯೋಂಥದ್ದು, ಸಮಾಜ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆಗ್ತವೆ.
ಮತ್ತು ಇನ್ನೊಂದು ಈ ಮದ್ಯಪಾನ ಸೇವಿಸೋರಲ್ಲಿ ಸಂಗಾತಿ ಮೇಲೆ ವಿನಾಕಾರಣ ಅನುಮಾನ, ಅವ್ರು ಬೇರೆ ಯಾರ ಜೊತೆ ಸಂಬಂಧ ಇಟ್ಕೊಂಡಿರಬಹುದು ಅಂತ ಅನುಮಾನಗಳು ಶುರು ಆಗುತ್ತೆ. ಮತ್ತು ಪೇಪರ್ ತೆಗೆದು ಹೋದರೆ ಅದೇ ಇರ್ತವೆ, ಅನೈತಿಕ ಸಂಬಂಧದ ಶಂಕೆಯ ಮೇಲೆ ಪತ್ನಿಯನ್ನು ಕೊಲೆ ಮಾಡಿದ ಪತಿ ಅಂತ ಸುಮ್ಮನೆ ದಿವಸ ಪೇಪರಲ್ಲಿ ಬರ್ತಾಯಿದೆ. ಮತ್ತು ನೆನಪಿನ ಶಕ್ತಿ ಕುಂದು ಹೋದು, ಹೆಚ್ಚು ನಾವು ಆಲ್ಕೋಹಾಲು ಕುಡಿದ್ಬಿಟ್ಟು ಅದನ್ನು ಒಂದೇ ಸಲ ನಿಲ್ಲಿಸ್ಬಿಟ್ಟಾಗ ಮೆದುಳಿನ ಬೇರೆ ಬೇರೆ ಭಾಗಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ನಮ್ಮ ಜ್ಞಾಪಶಕ್ತಿನೂ ಸಹ ಕಡಿಮೆ ಆಗೋಗುತ್ತೆ. ಮತ್ತು ಸಮತೋಲನ ಆಹಾರ, ಎಲ್ಲ ಪೌಷ್ಟಿಕಾಂಶಗಳು ಇರಬೇಕು, ನಾನಾ ಥರದ ವಿಟಮಿನ್ಸ್ಗಳು ಇರಬೇಕು. ಈ ವಿಟಮಿನ್ D3 ಅಂತ ಇರುತ್ತೆ, ಈ ವಿಟಮಿನ್ B12 ಅಂತ ಇರುತ್ತೆ, ಅವು ಸಹ ನರದೌರ್ಬಲ್ಯಕ್ಕೆ ಕಾರಣಗಳನ್ನು ಉಂಟು ಮಾಡ್ತವೆ. ಮತ್ತು ಈಗ ಎಂಟಿ ಕ್ಯಾಲರೀಸ್ ಅಂತ ಇರುತ್ತೆ, ಅದರಲ್ಲಿ ನಾವು ತಿಂದರೆ ಪೌಷ್ಟಿಕಾಂಶಕ್ಕಿಂತ ಬರೀ ದಪ್ಪ ಆಗೋಂಥ ಚಾನ್ಸಸ್ಸೇ ಇರುತ್ತೆ. ಈಗ ಈ ಪಿಜ್ಜಾ, ಬರ್ಗರು, ಸಾಫ್ಟ್ ಡ್ರಿಂಕ್ಸು ಅದರಿಂದ ಎಲ್ಲ. ಸೊ ನಾವು ಸಮತೋಲನ ಆಹಾರ ಸೇವಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ದೀರ್ಘಕಾಲೀನ ದೈಹಿಕ ರೋಗಗಳಿಗೆ ಸೂಕ್ತ ಸಕಾಲದಲ್ಲಿ ಚಿಕಿತ್ಸೆ ಅಂತ. ಈಗ ಕೆಲವು ರೋಗಗಳು ಡೈರೆಕ್ಟಾಗಿ ಮೆದುಳಿನ ಇನ್ವಾಲ್ವ್ ಆಗಿರ್ತವೆ. ಮೂರ್ಛೆ ರೋಗ, ಒಂದು ಫಿಟ್ಸ್ ಕಾಯಿಲೆ, ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾದ ತನಕ ಬರ್ಬೋದು. ಸೊ ಪ್ರತಿ ಸಲ ಫಿಟ್ಸು ಪದೇ ಬರ್ತಾ ಇದ್ದರೆ ಮತ್ತು ಅದಕ್ಕೆ ಬ್ರೈನ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫಿಟ್ಸ್ ಕಾಯಿಲೆ ಇರೋರು ಸರಿಯಾದ ಗುಳಿಗೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ಕೆಲವು ಸಲ ಜೀವನ ಪರ್ಯಂತನೂ ತಗೋಬೇಕಾದಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ಗುಳಿಗಳು ತಗೊಂಡು ವೈದ್ಯರು ಹೇಳೋಂಥ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರೆ, ಫಿಟ್ಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ಮೆದುಳಿಗೆ ಹಾನಿಯಾಗುವಂಥದ್ದು ತಪ್ಪುತ್ತೆ. ಮತ್ತು ಇನ್ನೇನು ಈ ಕಾಮನ್ ಆಗಿರೋಂಥ ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದ ಒತ್ತಡ, ಮಂಡಿ ನೋವು, ಕೀಲು ನೋವು, ಇವಕ್ಕೆಲ್ಲ ಮತ್ತು ಅವು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಚಾನ್ಸಸ್ ಇರ್ತವೆ. ಸೊ ಅದನ್ನು ವೈದ್ಯರ ಗಮನಕ್ಕೆ ತಂದು ನಾವು ಅದನ್ನು ವೈದ್ಯರ ಸಲಹೆಯಂತೆ ಸೂಚನೆಯಂತೆ ನಾವು ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಸಮಾಧಾನವಾಗಿ ಇರುತ್ತೆ. ಮತ್ತು ಸುರಕ್ಷಿತ ಲೈಂಗಿಕತೆ, ಈಗ ಯುವ ಜನತೆಯಲ್ಲಿ ಕಾಮದ ಭಾವನೆಗಳು ಹೆಚ್ಚಾಗಿ ಬರ್ತಾ ಇರ್ತದೆ ಪ್ರಕೃತಿ ಸಹಜವಾಗಿ. ಮತ್ತು ಅದನ್ನು ನಾವು ಚೆಕ್ ಮಾಡ್ಕೊಂಡೆ ಹಾಗೇನೆ ವ್ಯಕ್ತಪಡಿಸ್ತಾ ಇದ್ದರೆ ಮತ್ತು ಬೇರೆ ಬೇರೆ ರೋಗಗಳಿಗೆ ತುತ್ತಾದರೆ ಏಡ್ಸ್ ಕಾಯಿಲೆ ಡೈರೆಕ್ಟಾಗಿ ಮೆದುಳನ್ನು ಸಹ ತೊಟ್ಟಬಹುದು. ಏಡ್ಸ್ ಡಿಮೆನ್ಷಿಯಾ ಕಾಂಪ್ಲೆಕ್ಸ್ ಅಂತಲೂ ಇರುತ್ತೆ. ಸೊ ಅದರಿಂದ ಸುರಕ್ಷಿತ ಲೈಂಗಿಕತೆಯನ್ನು ಪಾಲಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಇಷ್ಟು ನಮ್ಮ ದೇಹ ಮತ್ತು ಮೆದುಳಿಗೆ ಸಂಬಂಧಪಟ್ಟಿತ್ತು. ಸೊ ಇಲ್ಲಿಗೆ ನಾನು ತುಂಬ ಜಾಸ್ತಿ ಹೇಳ್ದೆ, ನನ್ನ ಮಾತುಗಳನ್ನ ಈಗ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಬಾಪೂಜಿ ಅವರಿಗೆ, ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.